ಸಭೆಗಳಲ್ಲಿ ಚಂದಗೋಪದಿಯ ನಿಲಯವ ದೂರದಲ್ಲಿ ಸಿಂಧೂ ಗ್ರಾಮದಲ್ಲಿ ಅಲ್ಲಿರೇ ಪರಾಕ್ರಮ ಕಂಠೀರವ ಬಲ್ಲಿರೇನಯ್ಯ ಇರುವಂತ ಸ್ಥಳ ಹಾಗೆ ಕೊಂಡಿರತಕ್ಕಂತ ಏನು ಮಾಡುವ ಹೇಳಿ ಅಂದ್ರೆ ನಿಮಗೆ ನಮ್ಮಂತವರೆಲ್ಲ ಬರುವಾಗ ಒಂದು ಬಲ್ಲಿರೇನಯ್ಯ ಕೇಳುವಷ್ಟು ವ್ಯವಧಾನ ಇಲ್ಲ ಅಲ್ಲ ಆಗುವುದಿಲ್ಲ. ಬಟ್ಟೆ ನೋಡಿ ಮಣೆ ಹಾಕಬೇಡಿ. ವ್ಯಕ್ತಿತ್ವ ಯೋಗ್ಯತೆ ಏನು ಅಂತ ಗೊತ್ತುಂಟ ನಿಮಗೆ? ಯಾವ ರಾಜ್ಯಕ್ಕೆ ಯಾವ ರಾಜ್ಯ ಶೈಲಿ ರಾಜ್ಯ ಬೇಡ. ಇದು ಗ್ರಾಮ ಯಾವುದು ಗೊತ್ತುಂಟ ನಿಮಗೆ? ಯಾವುದು? ಸಿಂಧೂ ಗ್ರಾಮದಲ್ಲಿ ದೊಡ್ಡ ಮನೆ ಯಾರದ್ದು ದೊಡ್ಡ ಮನೆ? ನನ್ನದು. ಮತ್ತೆ ನಾನು ಯಾರು? ಚಂದಗೋಪ. ಗೋಪಣ್ಣ. ಹಾಗೆ ಸ್ವಲ್ಪ ಗೌರವ ಕೊಟ್ಟು ಕರಿಬೇಕು, ಗೊತ್ತಾಯ್ತಲ್ಲ? ಇಲ್ಲಿ ನನ್ನಷ್ಟು ಶ್ರೀಮಂತರು ಯಾರಾದ್ರೂ ಇದ್ದಾರಾ? ಮತ್ತೆ ಶ್ರೀಮಂತ ಇದ್ದು ಹೀಗೆ ಬಂದದ್ದಂಥದ್ದು. ನಮ್ಮದೆಲ್ಲ ಸರಳ ಜೀವನ, ನಮ್ಮಲ್ಲಿ ಉಂಟು ಎನ್ನುವ ಕಾರಣ ಪ್ರದರ್ಶನಕ್ಕೆ ಇರುವಂತದ್ದಲ್ಲ. ನಾವೆಲ್ಲ ಖರ್ಚು ಮಾಡುವುದು ಮಾತ್ರ. ಒಟ್ಟಾರೆ ಸ್ವಲ್ಪ ಅಂತದ್ದು ಬೇಕಾದಷ್ಟು ಮಾಡ್ತೇನೆ, ಸ್ವಲ್ಪ ಅಂತ ನನ್ನನ್ನು ನೀವು ಜಿಪುಣ ಅಂತ ತಿಳ್ಕೊಳ್ಬೇಡಿ. ಹಾಗಲ್ಲ, ನಾವು ಯಾವುದೇ ಒಂದು ವಸ್ತುವನ್ನಾಗಲಿ ವ್ಯಕ್ತಿಯನ್ನಾಗಲಿ ನಾವು ಹೇಗೆ ನೋಡಿಕೊಳ್ತೇವೆ ಎನ್ನುವುದರ ಮುಖೇನ ಅದು ನಮ್ಮಲ್ಲಿ ಸ್ಥಿರವಾಗಿರ್ತದೆ. ನೀವು ಹೇಳುವುದು ಕೇಳಲಿಲ್ವಾ? ಲಕ್ಷ್ಮೀದೇವಿ ಚಂಚಲೆ, ಅವಳು ನಿಂತಲ್ಲಿ ನಿಲ್ಲುವುದಿಲ್ಲ. ಅವಳನ್ನು ಒಟ್ಟಾರೆ ಖರ್ಚು ಮಾಡುವುದಲ್ಲ, ಅವಳನ್ನು ಆರಾಧಿಸಬೇಕು, ಅವಳನ್ನು ಪೂಜಿಸಬೇಕು. ಅವಳನ್ನು ಪೆಟ್ಟಿಗೆಯಲ್ಲಿಟ್ಟು ನಾನು ಪೂಜಿಸ್ತೇನೆ, ಗೊತ್ತುಂಟಾ? ಮೂರ್ತಿಯನ್ನಲ್ಲ, ಲಕ್ಷ್ಮಿಯನ್ನೇ. ಚಿನ್ನಾಭರಣ ಅಷ್ಟು ಉಂಟು ನಮ್ಮಲ್ಲಿ, ದನ ಕನಕಾದಿಗಳುಂಟು. ಸಿಂಧೂ ಗ್ರಾಮದಲ್ಲಿ ನಮ್ಮಷ್ಟು ದೊಡ್ಡ ವ್ಯಕ್ತಿಗಳು ಯಾರಿಲ್ಲ. ಆಡಳಿತ ಸಿಂಧೂ ಮನೆಯಲ್ಲಿ ನನ್ನದ ಆಡಳಿತ, ಯಜಮಾನ ನಾನು. ಮತ್ತೆ ನನಗೆ ಒಂದು ಅಮ್ಮ ಉಂಟು. ಇದ್ದಾರೆ ಅಂತ ಹೇಳ್ಬೋದಿತ್ತು, ಅದು ಆ ರೀತಿಯ ಅಮ್ಮ ಆದ್ರೆ ಇದ್ದಾರೆ ಅಂತ ಹೇಳ್ಬೋದಿತ್ತು. ಅದು ಉಂಟು ಅಂತ ಹೇಳುವಂತಹ ಅಮ್ಮ. ಅದು ಯಾಕೆ ಅಂತ ನಿಮಗೆ ಮತ್ತೆ ನೋಡಿದ ಮೇಲೆ ಗೊತ್ತಾಗಿ. ಆದ್ರೆ ನನಗೆ ಮೊದಲಾಗಿದೆ ಸ್ವಾಮಿ. ಒಬ್ಬ ಯಾವನೇ ಒಬ್ಬ ವ್ಯಕ್ತಿಗೆ ಒಬ್ಬ SSLC ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಾಕೆ ಹೆಣ್ಣಿರ್ತಾಳೆ, ಗೊತ್ತುಂಟ ನಿಮಗೆ? ನನ್ನ ಹಿಂದೆ ಒಬ್ಬಳೆ ಎಲ್ಲಿ ನೀವು ಅಲ್ಲಿ ಹುಡುಕೋದು? ನನ್ನ ಹೆಂಡತಿ ನಿಮ್ಮ ಹಿಂದೆ ಹೇಗೆ ಇರುವುದು? ಹಾಗೆ ಅಲ್ಲ. ಚಂದ್ರಾವಳಿ ಎನ್ನುವ ಹೆಂಡತಿಯನ್ನು ಪಡೆದವ ನಾನು. ನನ್ನ ಹೆಂಡತಿಯಷ್ಟು ಚಂದದವರು ಈ ಯಾರಿದ್ದಾರೆ ಸಿಂಧೂ ಗ್ರಾಮದಲ್ಲಿ? ಮತ್ತೆ ಆದ್ರೆ ನನಗೆ ಒಂದು ಸ್ವಲ್ಪ ಬಹಳ ಬೇಸರ ಉಂಟು. ಯಾರ ಬಗ್ಗೆ ಅಂತ ಹೇಳಿದ್ರೆ ಆರೋಗ್ಯ ಸರಿ ಇಲ್ಲ, ಎಂತದಿಲ್ಲ, ಸಮಸ್ಯೆ ಏನಾಗ್ಲಿಲ್ಲ, ಆರೋಗ್ಯ ಎಲ್ಲ ಸರಿ ಉಂಟು. ನನ್ನನ್ನು ನೋಡುವಾಗ ಗೊತ್ತಾಗುದಿಲ್ವಾ? ಹೆಂಡತಿಯದ್ದು ಆರೋಗ್ಯ ಸರಿ ಉಂಟು, ಏನು ತೊಂದರೆ ಇಲ್ಲ. ಸಮಸ್ಯೆ ಅಂತ ಹೇಳಿದ್ರೆ ಕೆಲವು ಭಾಗವತೋತ್ತಮರೆಲ್ಲ ಆ ಒಬ್ಬ ನಂದಗೋಕುಲದಲ್ಲಿ ನಂದಗೋಪನ ಮಗ ಇದ್ದಾನೆ, ಗೊತ್ತುಂಟ? ಯಾರವ? ಕೃಷ್ಣ ಪರಮಾತ್ಮ. ಅದು ಬೆಂಕಿ ಬಿತ್ತು ಪರಮಾತ್ಮನಿಗೆ. ಪರಮಾತ್ಮ ನನಗಿಂತ 3.5 ವರ್ಷ ಸಣ್ಣವ, ಮತ್ತೆ ಅವ ಪರಮಾತ್ಮ ಅಂತದು. ಅವ ಪರಮಾತ್ಮ ಆದ್ರೆ ನಾನು ಅವನಿಗಿಂತ ದೊಡ್ಡ ಪರಮಾತ್ಮ. ಮತ್ತೆ ಅವನಲ್ಲಿ ಅಂತದ್ದೆಂತದುಂಟು. ಅಯ್ಯೋ ಭಾಗವತರೇ, ನಿಮ್ಮಂತವರ ದೊಡ್ಡ ಸಮಸ್ಯೆ ಅದೇ. ನೀವು ನಿಮ್ಮ ಸಮಸ್ಯೆ ಅದೇ ಅಂತ ಹೇಳುದು. ನೀವು ಕಥೆಯನ್ನು ಓದ್ತೀರಿ, ಬೇಕಾದ ಒಂದು ಮುಖ್ಯಾಂಶವನ್ನು ಮಾತ್ರ ಓದ್ತೀರಿ, ಬಿಟ್ರೆ ಪೂರ್ತಿ ಒಳಗೆ ಹೋಗಿ ನೋಡ್ತೀರಾ? ಮುಖ್ಯಾಂಶ ಏನು ಅಂತ ಹೇಳ್ತೇನೆ. ಅವ ತಾಯಿಗೆ ಬ್ರಹ್ಮಾಂಡ ತೋರಿಸಿದ್ದಲ್ಲ ಸ್ವಾಮಿ. ಈಗ ಅವ ಬ್ರಹ್ಮಾಂಡವನ್ನೇ ತೋರಿಸಿದ್ದ ಹೌದು ಅಂತಾದ್ರೆ, ಬ್ರಹ್ಮಾಂಡ ತೋರಿಸುವಾಗ ಅವ ಎಲ್ಲಿ ಅವನ ಅಪ್ಪನ ಮನೆಯಲ್ಲಿದ್ದ?
ಎಲ್ಲಿದ್ದ? ದೇವರ ಪವಾಡ. ಎಂಥದ್ದು ದೇವರ ಪಾವಡ? ಪಾವಡ ಅಲ್ಲ, ವಡಪಾವು, ಪಾವಡ. ಸುಮ್ಮನೆ ಒಬ್ಬನನ್ನು ದೊಡ್ಡದು ಮಾಡುವುದು ದೊಡ್ಡ ವಿಷಯ ಅಲ್ಲ. ಅವನಿಗೆ ಆ ಯೋಗ್ಯತೆ ಉಂಟ ಅಂತ ನೋಡಿಕೊಳ್ಬೇಕು. ಅದೆಂಥದ್ದು ಇಲ್ಲ. ಅವನ ಅಮ್ಮನಿಗೆ ಮಜ್ಜಿಗೆ ಮೊಸರೆಲ್ಲ ಕಡಿಯುವಾಗ ಈ ಮಗು ತೊಂದರೆ ಕೊಡ್ತಾ ಇತ್ತು. ಅದಕ್ಕೆ ಅಮ್ಮ ಏನು ಮಾಡಿದ್ಲು, 10 ಎಳ್ಳುಂಡೆಯನ್ನು ಹೀಗೆ ನೆಲದಲ್ಲಿ ಹಾಕಿ, ಅಂಬೆಗಾಲಿಕ್ಕುವ ಮಗು ಅಲ್ವಾ, ತಿಂದುಕೊಂಡಿರ್ತದೆ ಅಂತ ಬಿಟ್ಲು. ಈ ಮಗು 1 ಉಂಡೆಯನ್ನು ಬಾಯಿಗೆ ಹಾಕಿತು. ಹಾಕಿದಾಗ ಈ ಗೋಪಾಲಕರಲ್ಲ, ಅವುಗಳಿಗೆ ಆಗ ಸಂಸ್ಕಾರ ಇರಲಿಲ್ಲ. ನನಗೆ ಉಂಟು, ಈ ಆಗನದ್ದು ಸಂಸ್ಕಾರ ಇರಲಿಲ್ಲ. ಅದೆಲ್ಲ ಮೂಗಿನವರೆಗೆ ಕುರ್ದು ಅವುಗಳಿಗೆ ಆಯ್ತಾ. ಈ ಮಗುವಿನ ಬಾಯನ್ನು ನೋಡಿದ್ರು. ನೋಡುವಾಗ ಎಳ್ಳುಂಡೆ ಇದ್ದದ್ದು ಇವರಿಗೆ ಮೂಗಿನವರೆಗೆ ಕುಡ್ದದ್ದಲ್ವಾ, ಅದು ಬ್ರಹ್ಮಾಂಡದ ಹಾಗೆ ಕಂಡಿತ್ತು. ಮತ್ತೆ ಅವರ ಜಾತಿಯವಲ್ವಾ, ಹಾಗಾಗಿ ಬಿಟ್ಟು ಕೊಡ್ಲಿಕ್ಕೆ ಆಗ್ಲಿಲ್ಲ. ತಾಯಿಗೆ ಬಾಯಲ್ಲಿ ಮೂಜಾಗ ತೋರಿದ ಅಂತ ಹೇಳಿದ್ರು ಅಷ್ಟೇ. ಮತ್ತೆ ಬೇಡ ಅಂತ ಅಯ್ಯೋ ಭಾಗವತರೇ, ನಾನು ಅದನ್ನೇ ಹೇಳುವುದು. ನೀವೆಲ್ಲ ಪೌರಾಣಿಕದ ಕಥೆಯನ್ನು ಓದುವಾಗ, ಹಿಂದಿನ ಕಥೆಯನ್ನೆಲ್ಲ ತಿಳ್ಕೊಳ್ಳುವಾಗ ಮುಖ್ಯ ಅಂಶ ಮಾತ್ರ ಅಲ್ಲ, ಒಳಗೆ ಹೋಗ್ಬೇಕು. ಕಾಳಿಂಗ ಮರ್ದನ ಅವ ಮಾಡಿದ್ದ. ಈಗ ಅವ ಕಾಳಿಂಗ ಮರ್ದನ ಮಾಡಿದ್ದಾದ್ರೆ ಎಲ್ಲಿ ಕಾಳಿಂಗ ಮರ್ದನ ಮಾಡಿದ್ದು? ಹೌದಾ? ಯಮುನೆಯ ಮಡುವಿನಲ್ಲಿ. ಈ ವಿಷಪೂರಿತ ಹಾವುಗಳು ಹರಿಯುವ ನೀರಿನಲ್ಲಿ ನಿಲ್ತಾವ. ಅದು ನಿಮಗೆ, ನೀವು ಅದಕ್ಕೆ ಮರುಳಾಗಿದ್ದೀರಿ ಅಂತ ನಿಮಗೆಲ್ಲ ಅದೊಂದು ಭ್ರಮೆ, ಅವ ದೇವರು ಅಂತ. ಅದು ಹಾಗಲ್ಲ. ಅವನ ಅಮ್ಮನಿಗೆ ಬಟ್ಟೆ ಒಗಿಲಿಕ್ಕೆ ಹೋಗುವಾಗ ಈ ಮಗು ಪಾಪ ಪುಯ್ಯ 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 ಅಂತ ಹೇಳ್ತಾ ಇತ್ತಲ್ಲ, ಹಿಡ್ಕೊಂಡು ಹೋದ್ಲು. ಹೋಗಿ ಒಂದು ಕಡೆಯಲ್ಲಿ ಬಟ್ಟೆ ಒಗಿತಾ ಇದ್ಲು. ಈ ಮಗುವನ್ನೊಂದು ಹೊಳೆಯ ಕಲ್ಲಿನ ಮೇಲೆ ಕೂತ್ಕೊಳ್ಳಿಸಿದ್ರು. ಮಗು ನೀರಿನಲ್ಲಿ ಹೀಗೆ ಕಾಲಾಡಿಸ್ತಾ ಇತ್ತು. ನಾನಲ್ಲ, ನಾನು ಕತೆ ಹೇಳುವುದು. ಮಗು ಕಾಲಾಡಿಸ್ತಾ ಇತ್ತು. ಕೆಳಗಿಂದ ಯಾವುದು ಕಾಳಿಂಗ ಅಲ್ಲ, ಒಳ್ಳೆ ಗೊತ್ತುಂಟ ನಿಮಗೆ? ನೀರಿನಲ್ಲಿ ಇರ್ತದೆ. ಅದು ಮೆಲ್ಲ ಕಾಲ ಅಡಿಯಲ್ಲಿ ಹೋಯ್ತು. ಇವ ಕಾಲಾಡಿಸ್ತಾ ಇದ್ದಲ್ಲ, ಇದನ್ನು ನಿಮ್ಮಂತ ಯಾರೋ ಒಬ್ಬ ನೋಡಿದ. ಅಯ್ಯೋ, ಪರಮಾತ್ಮ ಕಾಳಿಂಗ ಮರ್ದನ ಮಾಡಿದ, ಅದರ ಹೆಡೆಯಲ್ಲಿ ನಲಿದಾಡಿದ, ಅದರ ಹೆಡೆಯಲ್ಲಿ ಕುಣಿದಾಡಿದ. ಸಾಕು 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 ಸಾಕು, ಇನ್ನೂ ಇದೆ. ಯಾವುದು? ಯಾರು ಹೇಳಿದ್ದು ನಿಮಗೆ? ಯಾರು ಹೇಳಿದ್ಯಾರು? ಊರಿನ ಮಕ್ಕಳನ್ನೆಲ್ಲ ಕೊಂದಿದ್ದಾಳೆ. ಭೂತನಿ ವಿಷಸ್ತ್ರೀ ಅಂತ ಯಾರು ಹೇಳಿದ್ದು ನಿಮಗೆ? ಅವಳ ಹಾಲು ಕುಡಿದದ್ದು ಸತ್ತದ್ದು ಮಕ್ಕಳ ಸಮಸ್ಯೆ, ಅವಳ ಸಮಸ್ಯೆ ಅಲ್ಲ. ಎಲ್ಲ ಮಕ್ಕಳಿಗೆ ಸಮಸ್ಯೆ. ಎಲ್ಲ ಮಕ್ಕಳಿಗೆ ಸಮಸ್ಯೆ ಇರಲೂಬಹುದು. ಬೇರೆ ಎಂಥದ್ದು ತಿಂದಿದ್ದಾವೆ ಯಾರಿಗೆ ಗೊತ್ತುಂಟು? ಪಾಪ ಅವಳು ಒಳ್ಳೆ ಹುಡುಗಿ. ಅವಳು ಭೂತನಿ ಉಂಟಲ್ಲ, ಒಳ್ಳೆ ಹುಡುಗಿ. ಹಾ, ನನಗೆ ಅವಳಿಗೆ ಒಮ್ಮೆ ಮಾತುಕತೆ ಆಗಿತ್ತು. ಯಾವುದರ ಬಗ್ಗೆ? ಮದುವೆ ಆಗುವ ಬಗ್ಗೆ. ಮದುವೆಗೆ ಮಾತುಕತೆ ಆಗಿತ್ತು. ಅಂದ್ರೆ ಅವಳು ಒಬ್ಬ ಸುಂದರನಾದ ಹುಡುಗ ಬೇಕು ಅಂತ ಹುಡುಕ್ತಾ ಇತ್ತು. ಆಗ ನಾನು ಸಿಕ್ಕಿದೆ. ಅವಳು ಎಲ್ಲಿಯವರೆಗೆ ಅಂತ ಕೇಳಿದ್ರೆ ನನ್ನಲ್ಲಿ ಬಂದು ಹೇಳಿದ್ದಲ್ವ ಅವಳು ಬಾಯಿ ಬಿಟ್ಟು, ಚಂದಗೋಪರೇ ನಾನು ನೀವಿಲ್ಲದಿದ್ದರೆ ಬದುಕಲಾರೆ. ಚೆಂಡಗೋಪನಲ್ಲ, ಚಂದಗೋಪರಿ, ನಾನು ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆಗುವುದಿಲ್ಲ. ನಿಮ್ಮದು ಮಾರ ಸದೃಶವಾದ ರೂಪ. ನಾನು ನಿಮ್ಮನ್ನು ಮನಸ್ಸಿನಲ್ಲಿ ಗಂಡ ಎನ್ನುವ ಹಾಗೆ ಕಲ್ಪಿಸಿಕೊಂಡಿದ್ದೇನೆ ಅಂತ ಹೇಳಿದ್ರು. ಇದಕ್ಕಿಂತ ಆಗಬಹುದಿತ್ತು. ನನಗೆ ಅಷ್ಟು ಹಿಡಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಉದ್ದ ಅಲ್ವಾ, ಅವಳು ನನಗಿಂತಲೂ ಸ್ವಲ್ಪ ಉದ್ದ ಇದ್ಲು. ಈ ಹೆಂಡತಿ ಆದವಳು ಗಂಡನಿಗಿಂತ ಗಿಡ್ಡ ಇರಬೇಕು ಅಂತ ಶಾಸ್ತ್ರದಲ್ಲಿ ಉಂಟು. ಆ ಕಾರಣದಿಂದ ನಾನು ಬೇಡ ಅಂತ ಬಿಟ್ಟೆ. ನಾನು ಬೇಡ ಅಂತ ಬಿಟ್ನ. ಇವಳೇನು ಮಾಡಿದ್ಲು? ಭೂತಾನಿ ನೇರ ಅರಮನೆಗೆ ಹೋದ್ಲು. ಅರಮನೆಯಲ್ಲಿ ಗದ್ದೆಗೆ ಬಿಡ್ಲಿಕ್ಕೆ ಅಂತ ಸ್ವಲ್ಪ ಮದ್ದು ತಂದಿಟ್ಟಿದ್ದು. ಕೊಳ್ಕ ಕುಡ್ದು ಕುಡ್ದಳ. ಸಾಯಲಿಲ್ಲ ಅಂತ ಹೇಳಿದ್ರೆ ಅವಳಿಗೆ
ಅಷ್ಟು ಪಕ್ಕ ವಿಷ ಮುಟ್ಲಿಲ್ಲ. ಹಾಗಂತ ನಡ್ಕೊಂಡು ಬಂದು ಬರುವಾಗ ಬಿಸಿಲು ತಾಗಿತ ವಿಷ ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸಿತು. ಅಷ್ಟು ಹೊತ್ತಿಗೆ ನಂದಗೋಕುಲದ ಅಂಗಳದಲ್ಲಿ ಕೃಷ್ಣ ಆಟ ಆಡ್ತಾ ಇದ್ದ. ಇವಳು ಹೋಗಿ ಮಗುವನ್ನು ಎತ್ತಿಕೊಂಡದ್ದೇ ತಡ ವಿಷ ದ್ವಿಮುಖವಾಗಿ ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸಿತು. ಅಲ್ಲಿಗೆ ತಲೆ ತಿರುಗಿ ಬಿದ್ಲು. ಇದು ಮಗು ಏನು ಮಾಡಲಿಲ್ಲ, ಆದ್ರೆ ನೋಡಿದವರು ಹೇಳಿದ್ರು ಅವ ಮಗು ಕುತ್ತಿಗೆ ಹೆಚ್ಚುತ್ತಾ ಉಂಟು, ಕೂತನೆಯನ್ನ ಕೊಂದಾಗಿತ್ತು. ಅವಳು ನಿಜವಾಗಿ ಸತ್ತದ್ದು ಗದ್ದೆಗೆ ಬಿಡುವ ಮದ್ದನ್ನು ಕುಡಿದು. ಅದು ಕೂಡ ನಾನು ಪ್ರೇಮಿಸಿದ ಹುಡುಗ ಕೈಕೊಟ್ಟ ಕಾರಣ ಅವಳು ಆತ್ಮಹತ್ಯೆ ಮಾಡಿಕೊಂಡದ್ದು. ನೋಡಿ ಪ್ರಚಾರ ಯಾರ್ಯಾರಿಗೆ. ನನಗೆ ಅದೇ ಆಗುದಿಲ್ಲ, ನೀವು ಕತೆ ಪೂರ್ತಿ ಓದ್ಬೇಕು. ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೇಗೆ ಸ್ವಾಮಿ ಎತ್ತುವುದು? ಬರ್ದಿಟ್ಟದ್ದಲ್ಲದು, ಇವ ಎತ್ತಿದ್ದೆಂತದು ಗೋವರ್ಧನಗಿರಿಯನ್ನಲ್ಲ, ಗೋವುಗಳನ್ನು ಮೇಯಿಸುವುದಕ್ಕೆ ಹೋದ. ಹೋಗುವಾಗ ಈ ದನಗಳಲ್ವೋ ಅಲ್ಲಲ್ಲಿ ಸೆಗಣಿ ಹಾಕಿದ್ದವು. ಈ ಬಿಸಿಲಿಗೆ ಸೆಗಣಿ ಎಲ್ಲ ಒಣಗಿ ಅದು ತೆಳ್ಳಗೆ ಆಗಿ ಭಾರ ಇರುವುದಿಲ್ಲಲ್ಲ. ಮಕ್ಕಳೆಲ್ಲ ಆಟ ಆಡುವಾಗ ಆ ಸೆಗಣಿಯನ್ನು ತೆಗೆದ ಹೀಗೆ ಕಿರುಬೆರಳಲ್ಲಿ ಸಿಕ್ಕಿಸಿಕೊಂಡ ಹೀಗೆ ಹಿಡ್ದ. ಹೀಗೆ ಇದನ್ನು ನೋಡಿದ್ರು ನಿಮ್ಮಂತವ್ರು ಯಾರು? ಗೋವರ್ಧನ ಗಿರಿ ದಾರಿಗೆ ಜೈ. ಎಂತದು ಹೇಳುವುದೆಂತದು? ನಾನು ಅವನ ವಿರೋಧಿಯಾಗಿ ಅಂತ ಹೇಳುವುದಲ್ಲ, ನೀವು ಅವನು ದೇವರು ಎನ್ನುವುದನ್ನು ನನ್ನಲ್ಲಿ ಸಾಬೀತುಪಡಿಸಿದ್ರೆ ನಾನು ಅವ ದೇವರಲ್ಲ ಮನುಷ್ಯ ಎನ್ನುವುದನ್ನು ಸಾಬೀತುಪಡಿಸುವುದಕ್ಕೆ 100 ಕಾರಣ ಕೊಡ್ತೇನೆ. ಬೇಡ ಸತ್ತೋಗ್ಲಿ, ನಮಗೆ ಯಾಕೆ ಯಾರ್ಯಾರು ಸುದ್ದಿ? ನಮಗೆ ನಮ್ಮದೇ ಇಲ್ಲಿ ಹೆಚ್ಚುಂಟು, ಇನ್ನು ಉಳಿದವರದ್ದು ಮಾತಾಡಿಕೊಂಡು ಕೂತ್ಕೊಳ್ಳಿಕ್ಕೆ. ಹಾಗೆ ಬೆಳಿಗ್ಗೆ ಎದ್ದು ನನಗೊಂದು ಅಭ್ಯಾಸ, ಒಂದು ದೇವರಿಗೊಂದು ಬತ್ತಿ ಇಡುವ ಅಭ್ಯಾಸ. ದೇವರಿಗೆ ಭಕ್ತಿ ಅಂತ ಹೇಳಿದ್ರೆ ಎಂತದು? ಒಂದು ದೀಪವನ್ನು ಉರಿಸುವುದು, ದೇವರಿಗೆ ಒಂದು ಕೈ ಮುಗಿಯುವುದು, ಅದೊಂದು ಸಾಮಾನ್ಯರ ಸಂಸ್ಕಾರ. ಭಕ್ತಿ ದೇವರಿಗೆ ದೀಪ. ನಾನು ಹಾಗೆ ಹೇಳುದು, ನನ್ನ ಎಲ್ಲ ಭಾಷೆಯನ್ನು ಸರಿ ಮಾಡ್ಲಿಕ್ಕೆ ಬರಬೇಡಿ. ಅದಕ್ಕೆ ನಾನು ದೇವರಿಗೆ ಬತ್ತಿಟ್ಟೆ. ಬತ್ತಿಟ್ಟು ಸರಿಯಾಗಿ ಮೊಸರಲ್ಲಿ ಅನ್ನವನ್ನು ಮೆದ್ದು ತಿಂದು ಹೊರಗಡೆ ಬಂದು ಮನೆಯ ಜಗಲಿಯಲ್ಲಿ ಕುಳಿತಿರುವ ವೇಳೆ ಅದಾರೂ ದೂರದಲ್ಲಿ ನಾವಡರೆ ನನ್ನ ಮನೆಗೆ ನೆಂಟರು ಬಂದದ್ದು ಅಂತ ನೀವೇ ಹೇಳ್ತೀರಿ. ಎಂತದ್ದು ಸಂಬಂಧ? ಸಂಬಂಧ ಎಲ್ಲ ಸಂಬಂಧ ಇಟ್ಟುಕೊಂಡ್ರೆ ಆದೀತು. ಮನೆ ಅಂಗಳಕ್ಕೆ ಯಾರು ಬರ್ತಾರೆ, ಎಲ್ಲಿಂದ ಬರ್ತಾರೆ, ಸ್ವಲ್ಪ ವಿಚಾರಿಸುವಂತಹ ಸೌಜನ್ಯ ಕೂಡ ಇಲ್ಲ. ಮಾತಾಡಿಸುವಂತದ್ದಾದ್ರೆ ಮಾತಾಡಿಸಬಹುದು ಸ್ವಾಮಿ. ಯಾರಂತ ಗೊತ್ತಾಯ್ತು? ಏನು ಗೊತ್ತಾಗದೆ ಈಗ ನಮಗೆ ಇದು ದೂರದಲ್ಲಿ ನೋಡುವಾಗ ಹೇಗೆ ಕಾಣ್ತದೆ? ಒಂದು ಅಶ್ವತ್ಥ ಕಟ್ಟೆಯಲ್ಲಿ ನೀವು ಕಲ್ಲಿನ ನಾಗ ಪ್ರತಿಷ್ಠೆ ಮಾಡಿದಾಗ ಉಂಟು. ಅವಳ ಕುಟುಂಬಕ್ಕೆ ನಾಗದೋಷ ಉಂಟು ಅಂತ ಹೇಳುದು ಅವನು. ಗೊತ್ತಾಗದೇನು? ನನಗೆ ಬೈದದ್ದೆಲ್ಲ ಕೇಳ್ತದೆ ಪಕ್ಕ. ಅದು ಯಾರು? ಅದು ನನ್ನ ಹೆಂಡತಿಯ ಒಳಗಿದ್ದಾಳೆ. ನನ್ನ ಹೆಂಡತಿಯ ಅಂತ ಹೇಳಿದ್ದಲ್ಲ, ಹೆಂಡತಿಯ ಅಕ್ಕ ಬೀಳ್ತಾಳೆ. ಅಕ್ಕ ಬೀಳ್ತಾಳೆ ಅಂತ ಹೇಳಿದ್ರೆ ಸಂಬಂಧದಲ್ಲಿ ಅಕ್ಕ ಬೀಳ್ತಾಳೆ ಅಂತ ಮಾತಾಡಿಸ್ಲಿಕ್ಕೆ ಹುಚ್ಚು ಹಿಡಿಬೇಕು. ಇದೆಲ್ಲ ನಮಗೆ ನಮ್ಮಷ್ಟು ಒಂದು ನಮ್ಮ ಮಟ್ಟದಲ್ಲಿ ಇಲ್ಲ, ನಮ್ಮ ಮಟ್ಟಕ್ಕಿಂತ ಕೀಳು ಮಟ್ಟದಲ್ಲಿ ಉಂಟು. ಇವಳು ಕೃಷ್ಣನ ಜೊತೆಯಲ್ಲಿ ಓಡಿ ಹೋದವಳು ಇವಳು ಅಲ್ವಾ? ನಮಗೆ ಯಾಕೆ ಇದರಲ್ಲಿ ಮಾತಾಡುವುದಕ್ಕೆ ಅಂತಲೇ ನಮ್ಮ ಮನೆಯಲ್ಲಿ ಒಂದುಂಟು, ಒಬ್ಬರು. ಅದು ನಾನು ಆಗ್ಲೇ ಹೇಳಿದಲ್ಲ, ಅಮ್ಮ ಅಂತ ಹೇಳುವುದಿಲ್ಲ, ಅದು ಅಂತ ಹೇಳಿದೆ ಅಂತ. ಅದು ಯಾಕೆ ಅಂತ ನೋಡ್ಬೇಕು ಅಂತ ಮನಸ್ಸುಂಟ. ನೋಡಿ ಈಗ ಕರೀತೇನೆ. ಯಮಾ ಬರೀತೇನೆ. ಅವಾಗ ಇಷ್ಟು 3 ಸಲ ತಿಂದ ದನ ಕಾಗದ ತಿಂದ ಹಾಗೆ. ಆಮೇಲೆ ಅದು ದೊಡ್ಡ ಹಲಸಿನ ಹಣ್ಣಿತ್ತು, ಅದನ್ನು ಮುಖ್ಯ ಆಯ್ತು. ಈಗ ಇಲ್ಲಿ ಬಂದು ಜಗಲಿ ಮೇಲೆ ಮಲಗಿಕೊಂಡು ಯಮ ಅಲ್ಲ ಯಮನ ತಂಗಿ ಬರ್ಬೇಕು ನಿನ್ನನ್ನು ಕೊಂಡು. ಅಮ್ಮ
ನನ್ನಲ್ಲಿ ಹಾಗೆಲ್ಲ ಮಾತಾಡಿಸಬೇಡ ನೀನು. ಏನಾಗ್ತದೆ ಮಾತಾಡಿದ್ರೆ? ಮಾತಾಡಿದ್ರೆ ನನ್ನಲ್ಲಿ ಸಲುಗೆಯಿಂದ ವ್ಯವಹರಿಸಬೇಡ. ಯಾಕೆ? ನಾನು ಯಾರು ಅಂತ ಗೊತ್ತುಂಟ? ಯಾರು ನೀನು? ನಾನು ಈ ಮನೆಗೆ ಯಜಮಾನ. ಯಜಮಾನ ಯಜಮಾನ ನೀನಾದ್ರೂ ಬೀಗದ ಕೀಳಿಗೈ ನನ್ನಲ್ಲಿ ಉಂಟು, ಗೊತ್ತುಂಟಾ? ಮತ್ತೆ ಏನಂತ ಕರ್ಮ ಅದು ನಮ್ಮ ತಾಯಿ ಮಗನ ಸಂಬಂಧ ಏನಿಲ್ಲ. ನೀನು ನನ್ನ ಹೊಟ್ಟೆಯಿಂದ ಹೋದವ, ನೆನಪಿಟ್ಟುಕೋ. ಮಾತಾಡುವಾಗ ಹೊಟ್ಟೆಯಿಂದ ಹೋದವ, ಹೊಟ್ಟೆಯಿಂದ ಹೊಟ್ಟೆಯಿಂದ ಬಂದದ್ದಾದ್ರೆ ಮರ್ಯಾದೆ ಕೊಟ್ಟು ಮಾತಾಡು. ನಮ್ಮ ಮನೆಯಲ್ಲಿ ಒಂದುಂಟು ಅಂತ ನೀವು ಹೋದ್ರೂ ತೊಂದ್ರೆ ಇಲ್ಲ. ನಿನ್ನ ಮಂಡೆ ಹೊಡಿಬೇಕು. ನೀನು ನನಗೆ ಮರ್ಯಾದೆ ಕೊಡ್ಬೇಕು. ನಿನ್ನ ಹೊಟ್ಟೆಯಲ್ಲಿ 9 ತಿಂಗಳಿದ್ದೆ. ಒಂದು ಗಾಳಿ ಬರ್ತದ ಅದರೊಳಗೆ, ಕತ್ತಲೆ ಮಾರ್ರೆ. ಹೌದಾ? ಒಬ್ಬನೇ ಮಾತಾಡ್ಲಿಕ್ಕೆ ಒಂದು ಜನ ಉಂಟ ನೋಡು. ಗಾಳಿ ಬರ್ಬೇಕಾದ್ರೆ, ಮಾತಾಡುವ ವ್ಯವಸ್ಥೆ ಬೇಕಾದ್ರೆ, ತಿನ್ನುವ ವ್ಯವಸ್ಥೆ ಬೇಕಾದ್ರೆ 200-300 ಹುಡುಕಿಕೊಂಡು ಹೋಗುದಲ್ಲ. 5,000 ಉಂಟಲ್ಲ, ಅಲ್ಲಿ ಹೋಗು. ಎಲ್ಲ ತಣ್ಣಗೆ ಗಾಳಿ ಬರದಿದ್ರು ತಣ್ಣಾಗಿ ರುಚಿ ಸಿಗ್ತದೆ. ನೀನೆಂತದು ಕೋಣೆ ಮಾಡಿ ಕೂತದ್ದ, ನಿನ್ನ ಒಳಗೆ ಗಾಳಿ ಬರುದಿಲ್ಲ. ಇನ್ನೊಂದು ಗರ್ಭ ನಿನ್ನಂತದ್ದು ಹುಟ್ಟದೆ ಅಂತ ಗೊತ್ತಿದ್ರೆ ಮೊದಲೇ ಒಳಗಿಂದ ಕರಗಿಸಿ ಕಳಿಸ್ತಿದ್ದೆ. ಬಂದಾಯ್ತಲ್ಲ, ಮತ್ತೇನ್ ಮಾಡುದು? ಎಲ್ಲಿ ಬಂದದ್ದು? ನೀನು ಅಮ್ಮ ಬಂದಾಯ್ತಲ್ಲ ಮಗ. ಅಮ್ಮ ಎಂತದ? ನಾನು ನಿಮ್ಮನ್ನು ಯಾಕೆ ಕರೆದದ್ದು ಗೊತ್ತಾಯ್ತಮ್ಮ? ಯಾಕೆ ಕರೆದದ್ದ? ಅಮ್ಮ, ನನ್ನ ಕೈ ನೋಡಂತೆ. ಅಯ್ಯೋ, ನಿನ್ನ ಕೈ ರೇಖೆ ಒಂದು ಕೂಡ ಇಲ್ಲ ಮಗ. ನನ್ನ ಕೈ ಭವಿಷ್ಯ ನೋಡ್ಲಿಕ್ಕೆ ಹೇಳಿದ್ದಲ್ಲ. ಮತ್ತೆ ಎಲ್ಲಿಗೆ ಬೆರಳೆ? ಮೂಗಿಗೆ ಎಲ್ಲಿಗೆ? ಮೂಗಿಗೆಲ್ಲ ನೋಡು, ಉಗುರ ತುದಿನು. ಅಯ್ಯೋ, ಉಗುರಿನ ತುದಿನೋ ಇರ್ತದೆ. ಎಂತದು? 1-2-3 ತೆಂಗಿನ ಬುಡಕ್ಕೆ ಹಾಕಬಹುದು, ಅಷ್ಟು ಉಂಟು ಉಗುರಿನ ಎಡೆಯಲ್ಲಿ ಕೆಸರು. ಯಾವ ಕೈ ಅದು? ಬಲದ. ಉಗುರು ತೆಗಿಯ. ಉಗುರು ತೆಗಿಲಿಕ್ಕೆ ತೋರಿಸಿದ್ದಲ್ಲ, ಬಿಟ್ಟಿದ್ದಾನೆ. ಇದರ ಎದುರಿಗೆ ನಿನ್ನ ದೃಷ್ಟಿಯನ್ನು ನೀಡು. ನೋಡು, ಅವರನ್ನು ನೋಡ್ಬೇಡ, ಅವರು ಮೂವರಿಗೂ ಪ್ರಾಯ ಆಗಿದೆ. ಅದನ್ನು ನೋಡ್ಬೇಡ. ಬೇಡ, ಅದರಲ್ಲಿ ಬರ್ತದೆ. ನಾವು ಮತ್ತೆ ಇಬ್ಬರು ಬರ್ತೇವೆ. ಅದು ಬೇಡ. ನೋಡು, ಅಪರೂಪವು ಕೊನೆಗೆ ಮಾನಿನಿ ಮಣಿ, ಅಪರೂಪವು ನಮಗೆ. ಅಪರಾಧ ನಾಳೆ. ಅಪರೂಪವು ನಮಗೆ. ಕ್ಷೇಮವೇ ನಿನ್ನಯ ಜನರಿಗೆ ಪೀಡು, ಕ್ಷೇಮವೇ ನಿನ್ನಯ ಜನರಿಗೆ ಪೇಡು. ಪ್ರೇಮದೊಳ್ ಇರುವನು ತವ ಪಿತ ಹೇಳು, ಪ್ರೇಮದೊಳಿರುವನು. ಪ್ರೇಮದೊಳ್ ಇರುವನು ತವ ಪಿತ ಹೇಳು. ಎನ್ನುವ ಬಂದಿಯ ನಿನಗೆ ಪ್ರಾಯ ಆಗಿದೆ ಅಂತ ಗೊತ್ತುಂಟು, ಮತ್ತೆ ಯಾಕೆ ನಿನ್ನ ಕರ್ಮಕ್ಕ ಕುಣಿಲಿಕ್ಕೆ ಹೋಗುದು? ಮಾರಿ ಸಂತಾನ ಮೇಲೆ ಅಷ್ಟು ಉಲ್ಲಾಸ ಯಾಕೆ? ಉಲ್ಲಾಸ ಅಂತ ಹೇಳಿದ್ರೆ ಮಗ
ನನಗೆ ಅದು ಎರಡು ತಾಳ ನೋಡಿದ್ರೆ ಆಗುದಿಲ್ಲ. ಯಾವ್ದಮ್ಮ? ಒಂದು ತ್ರಿವಿಡ ತಾಳ, ಮತ್ತೊಂದು ಏಕತಾಳ. ಅದೇನಮ್ಮ? ಇದು ನನಗೆ ಅಂತಲ್ಲ, ಹೆಚ್ಚು ಸ್ತ್ರೀಯರಿಗೆ ಅದನ್ನು ನೋಡಿದ್ರೆ ಆಗುದಿಲ್ಲ. ಬಹುಶಃ ಭಾಗವತರ ಜೊತೆಯಲ್ಲಿ ನೀನು ಒಳ್ಳೆ ಪಳಗಿದ್ದೆ ಹಾಗಾದ್ರೆ ತ್ರಿವಿಡ ತಾಳದಲ್ಲಿ. ಹೌದೌದಾ, ಮೊದಲಿದ್ದೆಲ್ಲ ನೆನಪಾಗುವುದು ನನಗೆ. ಅವರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ಮೊದಲಿದ್ದು ನೆನಪಾಗ್ತದೆ. ಅವರ ಜೊತೆಯಲ್ಲಿ ಅಲ್ಲ, ಬೇಡ ಧರ್ಮಕ್ಕೆ ಯಾಕೆ ಅಷ್ಟೇ ಆಯ್ತು. ನಿನ್ನಲ್ಲಿ ಅದು ಕರ್ಮ ಮಾತಾಡುದು, ಅವರಲ್ಲಿ ಮಾತಾಡ್ತೇನೆ. ಮಗ ಮಗ ಎಲ್ಲಿಗೆ ಕೈ ಹಾಕುದ? ಓ ಮಗ್ಗ ಮಗ್ಗ ಅಂತ ಹೇಳಿಕೊಂಡು ಎಲ್ಲಿಗೆ ಕೈ ಹಾಕುದು ನೀನು? ನನಗೆ ಅಪ್ಪಿಲ್ವಾ? ಎಂತದ ಅಪ್ಪಿ? ಕುದ್ಗಾಲಿ ಏನತ್ತೆ? ಮಗ ರಾಧ, ನಿನ್ನನ್ನು ನೋಡದೆ ಎಷ್ಟು ಸಮಯ ಆಯಿತು ಮಗ. ಹೌದಾ? ಮತ್ತೆ ಮದ್ವೆ ಆಗುದಕ್ಕೆ ಮೊದಲು ಕೆಲವು ಸಲ ನೀನೆಲ್ಲ ನನಗೆ ಸಿಗ್ತಾ ಇದ್ದಿ. ಹೌದು. ಈಗ ನೋಡದೆ ಮದ್ವೆ ಆದ್ಮೇಲೆ ನೋಡ್ಲಿಕ್ಕೆ. ಹೌದು, ಅದು ಹಾಗೆ. ಮೊದಲು ಹೇಗಿದ್ದೆ ಮಗ ನೀನು? ಊದು ಬತ್ತಿಯಾಗಿ ಇದ್ದೆ. ಈಗ ನೀರಿನಲ್ಲಿ ಹಾಕಿದ ಕಡ್ಲೆ ಆಗಿದ್ದೆ. ಮದ್ವೆ ಆಯ್ತಲ್ವಾ? ಹೌದೌದು. ತಲೆ ನೋಡು, ತಲೆ ನೋಡು. ಹೌದು, ತಲೆಯಲ್ಲಿ ಅಕ್ಕಿಗೂಡು ಕಟ್ಟಿದೆ. ಅಕ್ಕಿಗೂಡು ಕಟ್ಟಿದಲ್ಲ, ಅದು ಕೋಳಿಗರಿ. ಎಂತದದು? ಅದು ಏನೇ ಇರ್ಲಿ, ಹೇಗಿದ್ದೀರಿ ಹೇಗಿದ್ದೀರಿ ಈಗ ನೀವು? ಇರುದ ಮಗ, ನನ್ನ ವಿಷಯ ಬಿಡು. ಮತ್ತೆ? ನಿನ್ನನ್ನು ಕಾಣುವಾಗ ಬಹಳ ಸಂತೋಷ ಆಯ್ತು. ಹೌದಾ? ಯಾಕೆ ಗೊತ್ತುಂಟಾ? ಯಾಕೆ? ನಮ್ಮ ಪ್ರಾಯದಲ್ಲಿ ಎಲ್ಲ ಸಂಬಂಧ ಅಂತ ಹೇಳುವುದು ಮೊದಲು ಏನಿದ್ರು ಪ್ರಾಶಸ್ತ್ಯ ಕೊಡ್ತಾ ಇದ್ದದ್ದು ಸಂಬಂಧಕ್ಕೆ. ಹೌದಪ್ಪ. ಇತ್ತೀಚೆಗೆ ಹೇಗಾಗಿದೆ ಗೊತ್ತುಂಟಾ? ಹೇಗಾಗಿದೆ? ಸಂಬಂಧ ಅಂತ ಹೇಳುವುದು ಎಲ್ಲ ಮುರಿದು ಹೋಗಿದೆ ಮಗ. ಸಂಬಂಧ ಅನ್ನೋದು ಹೇಗಿರ್ಬೇಕು ಗೊತ್ತುಂಟಾ? ಹೇಗಿರ್ಬೇಕು? ಬಾವಿಯ ನೀರಿನ ಹಾಗಿರ್ಬೇಕು. ಹೌದದು, ಉಪಯೋಗ ಮಾಡ್ತಾ ಇರ್ಬೇಕು. ಬಳಸ್ತಾ ಇದ್ರೆ ಮಾತ್ರ ಶುದ್ಧವಾಗಿರೋದು, ಇಲ್ಲದ್ರೆ ಹಾಳಾಗಿ ಕೆಡುತ್ತದೆ. ಹಾಗೆ ಸಂಬಂಧ ಅಂತ ಹೇಳುದು ಸೇತುವೆಯ ಹಾಗಿರ್ಬೇಕು. ಹೌದೌದು. ನೀವು ಆಚೆಯಿಂದ ಬರ್ತಾ ಇದ್ರೆ ನಾವು ಈಚೆಯಿಂದ ಬರ್ತಾ ಇರ್ತೇವೆ. ಅದು ಅನುಗುಣವಾಗಿರ್ತದೆ. ಹೌದಪ್ಪ, ಅದು ಮೊದಲೆಲ್ಲ ಇತ್ತು, ಈಗೆಲ್ಲ ಹೇಗಾಗಿದೆ ಗೊತ್ತುಂಟ ಮಗ? ಹೇಗೆ? ಒಂದು ಮನೆಯವರು ಒಳ್ಳೇದಾಗ್ತಾರೆ ಅಂತ ಇದ್ರೆ ಮೊದಲಾಗಿ ಅವರನ್ನು ದೂಷಿಸುವುದಕ್ಕೆ, ಅವರ ಬಗ್ಗೆ ಬೇಡದ್ದೆಲ್ಲ ಹೇಳುವುದಕ್ಕೆ ಮೊದಲಿನ ಸಾಲಿನಲ್ಲಿ ಇರುವವರೇ ಸಂಬಂಧದವರು. ಹಾಗಾಗಿ ಹೋಗಿದೆ. ನೀನು ಹಾಗಲ್ಲ ನೋಡು. ಮತ್ತೆ? ಹೇಗಿದ್ರು ಇತ್ತೀಚಿನ ಹುಡುಗಿ ಆದ್ರೂ ಕೂಡ ನಮ್ಮ ಮನೆ ಬಾಗಿಲಿಗೆ ಬಂದಿದ್ಯಲ್ಲ, ನಿನ್ನನ್ನು ಕಾಣುವಾಗ ಬಹಳ ಸಂತೋಷ ಆಯ್ತು ಮಗ. ಆಗ್ಲಿ ಆಗ್ಲಿ. ಈಗ ನೋಡು, ಏನತ್ತೆ? ಅಮ್ಮ ಮಗ, ಅಮ್ಮ ಮಗ, ಅಮ್ಮ ಮಗ ಆಗುದೇ ಅಮ್ಮ. ನಮ್ಮ ಮಗ, ನಿನ್ನ ಅಮ್ಮ ಮಗ, ನಿನ್ನ ಅಮ್ಮ ಮಗ ನನ್ನ ಅಮ್ಮ ಹೇಗಿದ್ದಾರೆ? ಕುಲವತಿ. ಹಾ, ಈಗ ಗಟ್ಟಿಯಾಗಿದ್ದಾರೆ. ಎಂತದು ಗಟ್ಟಿ? ಎಂತದ್ದು? ಅವತ್ತೊಮ್ಮೆ ಸುದ್ದಿ ಬಂತು, ಏನಂತ? ಜ್ವರ ಬಂದು ಹಾಸಿಗೆಯಲ್ಲೇ ಏ, ಹೇಸಿಗೆ ಮಾಡ್ತಾ ಇದ್ದ. ಅವತ್ತಲ್ವಾ? ಹೌದು. ಈಗ ಹಾಗಲ್ಲ, ಆರೋಗ್ಯದಲ್ಲಿ ಸುಧಾರಿಕೆ ಆಗಿದೆ. ಹೊಗೆ ಹಾಸಿಗೆ ಬಿಟ್ಟು ಹೋಗ್ತಾಳ. ಎಂತದ್ದು ಹಾಸಿಗೆ ಬಿಟ್ಟು ಹೋಗುದು? ಆಚೆಚೆ ಓಡಾಡ್ತಾರೆ, ಮಾತಾಡ್ತಾರೆ, ಗಟ್ಟಿಯಾಗಿದ್ದಾರೆ ಅಂತ ಹೇಳಿದ್ರು. ಹೌದಪ್ಪ. ಈಗ ಹೇಗೆ? ನನ್ನ ಹಾಗೆ ಇದ್ದಾಳ? ನಿಮ್ಮಕ್ಕಿಂತಲೂ ಗಟ್ಟಿಯಾಗಿದ್ದಾರೆ ಅವರೀಗ. ಹೌದಾ? ಹೆಚ್ಚು ಗಟ್ಟಿ ಇರುವುದನ್ನು ನಂಬಬಾರದು ಮಗ. ಯಾಕೆ? ಇದು ಮೇಲಿಂದ ಹೀಗಿದ್ರು ಒಳಗಿದ್ದೆಲ್ಲ ಅಂಗಾಂಗ ಗಟ್ಟಿ ಇರ್ತದೆ. ಕೆಲವು ನೋಡುವುದಕ್ಕೆ ಹೀಗಿರ್ತದೆ, ಒಳಗೇನಿಲ್ಲ. ಹೌದತ್ತೆ. ಎರಡು ಸುತ್ತು ಹಾರಿದ್ರೆ ಮತ್ತೆ ಮಧ್ಯಾಹ್ನದವರೆಗೆ. ಓ, ನಿನ್ನದು ಮಾತ್ರ ಮಾತಾಡಬೇಕು. ನನ್ನ ಸುದ್ದಿ ಎತ್ತಿದ್ರೆ ಜಾಗ್ರತೆ. ತಾಯಿ ಮಗು ಎನ್ನುವಂತಹ ಸಂಬಂಧವನ್ನು ಯಾರಿಗೆ ಜೋರು ಮಾಡುದು? ನಾನು ಮನೆ ಯಜಮಾನ. ಕಾಲಕ್ಕೆ ಬಾರಿಸ್ತೇನೆ. ನಾನು ಮನೆ ಯಜಮಾನ. ಯಜಮಾನ, ನಾನು ಯಜಮಾನ. ನಾನು ಯಜಮಾನ. ಯಜಮಾನ. ನಾನು ಕೊಟ್ಟದ್ದನ್ನು ಬಟವಾಡೆ ಮಾಡ್ಲಿಕ್ಕೆ ಮಾತ್ರ ನೀನು. ಈಗ ಇಲ್ಲಿ ಉಂಟು ಗೊತ್ತುಂಟ? ಅದೊಂದು ಅವಳಲ್ಲಿ ಇದ್ದು ಒಟ್ಟಾರೆ ಯಜಮಾನ ನೀನು ಲೆಕ್ಕ ಬರೀಲಿಕ್ಕೆ ಮತ್ತು ಯಾರಿಗೆ ಎಷ್ಟು ಕೊಟ್ಟಿದ್ದಂತ ನೆನಪಿಡ್ಲಿಕ್ಕೆ ಮಾತ್ರ. ಉಳಿದದ್ದು ಲಾಭ ನಷ್ಟ ನಾನು. ಗೊತ್ತಾಯ್ತಲ್ಲ? ಹೇಳಿ ಅತ್ತೆ. ಅಮ್ಮನ ವಿಷಯ ಆಯ್ತು ಮಗ. ಅಪ್ಪ ಮಗ, ನಿನ್ನ ಅಪ್ಪ ಮಗ. ನನ್ನ ಅಪ್ಪ. ಅಯ್ಯೋ ದೇವ್ರೆ, ನಿಮ್ಮದೇ ಸುದ್ದಿ. ನಿಮ್ಮದೇ ಅದೇನ ಹಾಗೆ? ಹಾಗೆ ಆಗದೆ ಮತ್ತೆ ಮತ್ತೆ ಹೇಗೆ? ನೀವು ಮೊದಲು ನಮ್ಮದೊಂದು ಅವಸ್ಥೆ ನೋಡ್ಬೇಕಿತ್ತು ಮಗ. ಎಂತದ ಅವಸ್ಥೆ ಅಂದ್ರೆ? ಮೊದಲು ನಾವೆಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ಅವ. ಹೌದತ್ತೆ. ಮತ್ತೆ ಅವ ಅಂತ ಹೇಳಿದ್ರೆ ನನ್ನ ಪಂಚ ಪ್ರಾಣದ ಹಾಗೆ. ನಾನ್ ಅಷ್ಟು ಸಲುಗೆ. ಮತ್ತೆ ಸಲುಗೆ ಇಲ್ಲ. ಒಂದು ಒಲೆಗೆ ಬೆಂಕಿ ಮಾಡ್ಲಿಕ್ಕೆ ಉಂಟ. ಏನು ಮಾಡಿದ್ರೆ? ನಾನು ಹೀಗೆ ಬಗ್ವಾಗ ಹಿಂದಿಂದ ಬರುದ ಅವ ಅದಕ್ಕೆ ಬರುದು ಅಷ್ಟು ಪ್ರೀತಿ. ಮತ್ತೆ ನಾನು ಬೆಂಕಿ ಮಾಡ್ತೇನೆ ಅಂತ. ಹಾಗೆ ಅಮ್ಮ, ಅವಳ ಅಪ್ಪ ನೀನು ಒಲೆ ಉರಿಸುವಾಗ ಹಿಂದಿನಿಂದ ಬರ್ತಾ ಇದ್ದ.
ನನಗೆ ಇವತ್ತು ಒಂದು ಸತ್ಯ ಗೊತ್ತಾಯ್ತಮ್ಮ. ಎಂತದು? ನಿನಗೆ 40 ವರ್ಷದವರೆಗೆ ಯಾಕೆ ಮದುವೆ ಆಗಲಿಲ್ಲ ಅಂತ. ಯಾಕೆ ಯಾಕೆ ಬೇಡದಲ್ಲಿ ಯೋಚನೆ. ಬೇಡದೇ ಇರುದು ನಿನ್ನ ತಲೆಯಲ್ಲಿ. ಮಗನಾಗಿ ಮತ್ತೆ ನಿನ್ನನ್ನು ಮಗ ಅಂತ ಹೇಳಲಿಕ್ಕೆ ನಾಚಿಕೆ ಆಗುತ್ತದೆ. ಮತ್ತೆ ನನ್ನದೇ ಮಗನ ಇವ. ಹಾಗೆಲ್ಲ ಹೇಳ್ಬೇಕು. ಮತ್ತೆ ಅವಳ ಅಪ್ಪನಿಗೆ ನಿಮಗೆ ಎಂತದ್ದು ಸಂಬಂಧ? ನಮ್ಗೆ ಅಷ್ಟು ಪರಿಚಯ ಸರ್ ನಾವು. ಎಂತದ್ದು ಪರಿಚಯ? ಅಂತದ್ದು ನಿನಗೆ ತುಂಬಾ ಗೊತ್ತು. ನೀನು ಯಾವಾಗ ಹುಟ್ಟಿದ ಅವನ? ಹೋಗು ಕೂತ್ಕೊಳ್ಳಿ. ನಾನು ಯೋಚನೆ ಮಾಡಿ ಮಾತಾಡ್ದವ ಬರ್ತಾನೆ ಎಡೆಯಲ್ಲಿ ತಪ್ಪಿಸಿ. ಹೌದು, ಹಾಗಾದ್ರೆ ನಿಮ್ಮನ್ನು ಕಂಡ್ರೆ ಅಷ್ಟು ಪ್ರೀತಿ ವಾತ್ಸಲ್ಯ. ಮಗ ಏನು? ಒಳಗೆ ಬೆಂಕಿ ಮಾಡುವ ವಿಷಯ ಬಿಡು. ಮತ್ತೆ ನಾನು ಒಳಗೆ ಹೋಗಾಗ ಹೊರಗೆ ಬಂದು ನಿಲ್ಲು. ಹೌದಾ? ನಾನು ಹೊರಗೆ ಹೋಗಾಗ ಒಳಗೆ ಬಂದು ನಿಲ್ಲು. ಹೌದಾ? ನಾನು ಎಲ್ಲಿ ಹೋದ್ರು ನನ್ನ ಜೊತೆಯಲ್ಲಿ. ಎಲ್ಲಿ ಹೋದ್ರು? ಬಿಡು, ಸ್ನಾನ ಮಾಡುವಂತ ಬಚ್ಚಲ ಮನೆಗೆ ಹೋದ್ರೆ. ಏನತ್ತೆ ಇದು? ಯಾರು? ಇವಳಪ್ಪ ಬಾಗಿಲಲ್ಲಿ ಬಂದು ನಿಲ್ಲುವುದು ಹೀಗೆ. ನನಗೆ ಈಗ ಗೊತ್ತಾಯ್ತಮ್ಮ. ಎಂತದು? ಅಪ್ಪಯ್ಯ ಯಾಕೆ ನಿನ್ನನ್ನು ಬಿಟ್ಟು ಹೋದ್ರು ಅಂತ. ಏನು? ಮತ್ತೆ ಸಿಕ್ಕವರೆಲ್ಲ ಬಾಗಿಲಲ್ಲಿ ಬಂದು ನಿಂತರೆ ನನ್ನ ಅಪ್ಪ ನಿಂತಾರ ಪಾಪ. ಅಷ್ಟು ಪ್ರೀತಿಯ ನನ್ನ ಮೇಲೆ ಅಷ್ಟು ಪ್ರೀತಿಯ ಅವನಿಗೆ. ಮತ್ತೆ ನಾನು ಅಲ್ಲಿಗೆ ಎಳೆದು ಬಾಗಿಲು ಹಾಕುದು. ಯಾರನ್ನು? ಒಳಗಿದ್ದು ಯಾರನ್ನು? ಎಂತದು ಬಾಗಿಲು ಹಾಕುದು? ಬಾಗಿಲನ್ನು ಎಳೆದು ಹಾಕುದು. ಅವರು ಒಳಗೆ ಬಾರದ ಹಾಗೆ ಬಾಗಿಲನ್ನು ಎಳೆದು ನನ್ನ ಹಾಕುದು. ತಮ್ಮನ ಹಾಗೆ. ನಾನು ಹಾಗೆ. ಹೇಳಿದ್ರೆ ಅವನಿಗೆ ಅಕ್ಕನ ಹಾಗೆ. ಹೌದಾ? ಅಷ್ಟು ಪ್ರೀತಿ. ಹೇಗಿದ್ದಾರೆ ಈಗಿಲ್ಲ? ಈಗ ಗಟ್ಟಿಯಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ. ಹೌದಾ? ಹೌದಪ್ಪ. ಎಲ್ಲ ಸುಖ ಅಲ್ವಾ? ಹೌದು. ಹೌದಲ್ಲ. ಆಮೇಲೆ ಈಗ ನೀನು ಬರುವಾಗೆಲ್ಲ ಆಯಾಸ ಎಲ್ಲ ಆಯ್ತಾ? ಏನಾದ್ರೂ ನಿನಗೆ ಕುಡಿಲಿಕ್ಕೆ ಬೇಕಾ? ತಿನ್ಲಿಕ್ಕೆ ಬೇಕಾ? ಅಲ್ಲ, ಚಂದ್ರು ಇಲ್ಲ. ಚಂದ್ರು ಹೋಗಿದ್ದೇನೆ. ಆಗಲ್ಲ. ಎಂತದು? ಚಂದ್ರು? ಚಂದ್ರಾವಳಿಯನ್ನು ನೋಡ್ಬೇಕು. ಚಂದ್ರಾವಳಿ? ಅಯ್ಯೋ, ಅವಳ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ ಮಗ. ಏನಾಯ್ತತ್ತಿ? ಅವಳ ವಿಷಯ ಹೇಳುದು ಹೇಗೆ? ಏನು? ಎಲ್ಲಿ ನೋಡಿದ್ರು ನಿನ್ನ ವಿಷಯವೇ ಮಾತಾಡು. ನನ್ನ ಬಗ್ಗೆ ಮಾತಾಡಿಕೊಳ್ಳುದ? ಅಕ್ಕ 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 ಅಷ್ಟು ಪ್ರೀತಿ. ನಾನು ಕೆಳಗೆ ಮಲಗುದು, ಅವಳ ಮೇಲೆ ಮಲಗುದು, ಇವ ಜಗಲಿಯಲ್ಲಿ ಮಲಗುದು. ಹೌದು, ಅದು ಜೋರು ಚಳಿ ಇದ್ರೆ ಕುಯ್ 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 ಅಂತ ಹೇಳ್ತಾನೆ ಹೊರಗಿಂದ. ಮತ್ತೆ ನಾನು ಒಳಗಿಂದ ಏನಾದ್ರೂ ಒಂದು ಗೋಣಿ ತುಂಡನ್ನು ಬಿಸಾಡು. ಓ ಹಾಗೆ ಹಾಗೆ ಒಂದು ಈಗ ಪರಿಸ್ಥಿತಿ ಆದದ್ದು. ನನ್ನ ಜೀವನದ ದುರಂತ ಅದು. ಯಾಕಂತ ಹೇಳಿದ್ರೆ ನಾನು ಹೇಳಿದ ಹಾಗೆ ಅವ ಕೇಳ್ತಾನೆ. ಓ ಹಾಗೆ. ಮತ್ತೆ ಹಾಗೆ ನಾನು ಮತ್ತೆ ಅವಳು ಒಟ್ಟಿಗೆ ಮಲಗುದಲ್ಲ. ಮೊನ್ನೆ ಒಂದು ದಿವಸ ಏನಾಯ್ತು? ರಾತ್ರಿ ಹೊತ್ತು ನನ್ನ ಮೈ ಮೇಲೆ ಬಿದ್ದದ್ದಲ್ಲ. ಯಾರು? ಕನಸಿನಲ್ಲಿ ಅವಳು. ಮನಸ್ಸಿನಲ್ಲಿ? ಹಾ. ಹೌದಾ? ಹೌದು. ಸರಿ ಅಕ್ಕ ಅಕ್ಕ ಸರಿ ನೋಡಿದ್ಯಲ್ವಾ? ಎಂತದು? ಅವಳೇ ಅಲ್ವಾ? ಅವಳೇ ಬಿದ್ದದ್ದು. ಹಾಗೆ ಹಾಗೆ ಅಕ್ಕ ಅಕ್ಕ ತಲವರಿಸುವುದು ತಲವರಿಸುವುದು. ಅವಳಿಗೆ ಮಾತಾಡ್ಬೇಕತ್ತೆ, ಮಾತಾಡ್ಬೇಕು ಅವಳ ಹತ್ರ. ಮಾತಾಡುದಾದ್ರೆ ಕರೀಲಿಕ್ಕಾಗೋದಿಲ್ಲ. ಚಂದ್ರ 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 ಮೀಸೆ ಇರುವುದು ಯಾವ್ದು ಅದರಲ್ಲಿ? ಮೀಸೆ ಇರುವುದು ಗಂಡ. ನಾನು ಗಂಡ. ನನ್ನಲ್ಲಿ ಒಂದು ಮಾತು ಹೇಳದೆ ನೇರವಾಗಿ ಬರ್ತಾ ಇದ್ದೆ. ಹೆಣ್ಣು ಮಕ್ಕಳಿಗೆ ಹೊಡಿತೀಯ ನೀನು? ಹೊಡಿಯುವುದಲ್ಲ ಮತ್ತೆಂತದ್ದು? ಎಂತದ್ದು ಮಾಡಿ? ಅಲ್ಲಿ ನೀನು ಗೆರೆ ಗೆರೆ ಹಾಕಿದ್ದ. ಗೆರೆ ಹಾಕಿದ್ದು ನಿನಗೆ ಕುರಾನ್ ಗೊತ್ತುಂಟಾ? ಕುರಾನ್ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ? ಗೊತ್ತಿಲ್ಲ. ಓದ್ಲಿಲ್ವಾ? ಇಲ್ಲ. ನಿನ್ನ ಅಪ್ಪನಿಗೆ ಗೊತ್ತಿತ್ತು ಸ್ವಲ್ಪ ಸ್ವಲ್ಪ. ಕುರಾನ್ ಗೊತ್ತಿಲ್ವಾ? ಅದೇ ಹೇಳಿದ್ದು. ನನಗೆ ಅದರ ಬಗ್ಗೆ ಅಷ್ಟು ಅನುಭವ ಇಲ್ಲ. ಅವರಿಗಾದ್ರೆ ಎಲ್ಲ ಗೊತ್ತಿತ್ತು. ರಾಮಾಯಣನ ಕಥೆ ಗೊತ್ತು? ರಾಮಾಯಣನ ರಾಮಾಯಣದ ಕತೆ. ರಾಮಾಯಣದ ಕಥೆಯಲ್ಲಿ ರಾಮ ಕಾಡಿಗೆ ಹೋಗ್ತಾನೆ ಜಿಂಕೆ ತರ್ಲಿಕ್ಕೆ. ಕಾರಿಗೆ ಹೋಗ್ತಾನೆ? ಕಾರಿಗೆ ಅಲ್ಲ, ಕಾರಿಗೆ ಹೋಗ್ತಾನೆ. ಕಾಡಿಗೆ ಕಾಡಿಗೆ. ಅದು ಹಲ್ಲು ಎದುರು ಬಂದು ಮಗ ಸ್ವಲ್ಪ ಹಲ್ಲನ್ನು ತೆಗೆದ ಇಲ್ಲ. ತೊಡೆವರಿಸುವುದು ಮಗ. ತೊಡೆವರಿಸುವುದಲ್ಲ, ತಡವರಿಸುವುದು. ತೊಡೆವರಿಸುವುದು ಬೇರೆ ಅಮ್ಮ. ಹೌದಾ? ತಡೆವರಿಸುವುದು. ಅದನ್ನು ಹಲ್ಲು ತೆಗಿಸ್ಲಿಕ್ಕೆ ಆಗುದಿಲ್ಲ. ತೆಗಿಸ್ಲಿಕ್ಕಿಲ್ಲ. ಮೇಲಿನ ಹಲ್ಲು ತೆಗಿದ್ರೆ ತಲೆಗೆ ಪೆಟ್ಟಾಗ್ತದಂತೆ. ಈಗ ಸರಿ ಇದ್ದಿಂತ ಯಾರು ಹೇಳಿದ್ದು? ಹಾಗೆ ಹೇಳ್ತೇನೆ ನೀನು. ಆಯ್ತು, ಹಾಗಾದ್ರೆ ಮುಂದುವರಿಸಿ. ಆಯ್ತಾ? ಅದು ಆ ಹೊತ್ತಿಗೆ ಅವ ಜಿಂಕೆ ತರ್ಲಿಕ್ಕೆ ಹೋದ. ಲಕ್ಷ್ಮಣನನ್ನು ನೋಡಿ ಸೀತೆ ಹೇಳ್ತಾಳೆ, ಲಕ್ಷ್ಮಣ ಹೋಗು, ನಿನ್ನ ಅಣ್ಣನ ಸ್ವರ ಕೇಳ್ತಾ ಉಂಟು ಅಂತ. ಆಗ ಸೀತೆಯನ್ನು ಬಿಟ್ಟು ಹೋಗುವಾಗ ಲಕ್ಷ್ಮಣ 3 ಲಕ್ಷ್ಮಣ ರೇಖೆಯನ್ನು ಎಳೆದು ಹೋಗಿದ್ದಾನೆ, ಗೊತ್ತುಂಟಾ?
ನಾನು ಕೂಡ ಈಗ ಎಳೆದದ್ದು ಅದೇ. ಯಾವುದು? ಅದು ಲಕ್ಷ್ಮಣ ರೇಖೆ ಅವತ್ತು, ಇದು ಚಂದಗೋಪ ರೇಖೆ. ಅದನ್ನು ದಾಟಿದ್ರೆ ಅವಳು ನನಗೆ ಹೆಂಡತಿ ಅಲ್ಲ, ನಾನು ಅವಳಿಗೆ ಗಂಡ ಅಲ್ಲ. ಹೌದಾ? ಹೀಗೆ ಗೆರೆ ಹಾಕಿ ಎಲ್ಲರನ್ನು ಇದು ಮಾಡಿದ್ದೀನಿ. ಗೆರೆ ಹಾಕಿ ಅಂತದು ನನ್ನ ಮಾತು ಕೇಳಬೇಕು ಕಂತ. ನಾನು ಮನೆ ಯಜಮಾನ. ಯಜಮಾನ ಯಜಮಾನ ನಾನು. ನೀವೆಂತ ಯಜಮಾನ? ಯಜಮಾನ ನಾನು. ಯಜಮಾನ ನೀನಾದ್ರು ಯಾರಲ್ಲಿ ಇರುವುದು? ನನ್ನಲ್ಲಿ ಇರುವುದು. ಗೊತ್ತಾ ನೀನಾಗಿ ಮತ್ತೆ ಬೆಳಿಗ್ಗೆ ಏಳಬೇಕು, ಕಸ ಗುಡಿಸ್ಬೇಕು, ನೀರು ತರಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ಅಡಿಗೆ ಮಾಡಬೇಕು. ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಬೇಕಾ? ಮತ್ತೆ ನಿನ್ನ ಅಪ್ಪ ಬರ್ತಾರ? ಅಪ್ಪ ಬರ್ತಾದ್ರೆ ನಿನ್ನ ಜೊತೆ ಕಳಿಸ್ತಾನ ಅವಳನ್ನು? ನಿನಗೆ ಏನಾದ್ರೂ ಬಟ್ಟೆ ಎಲ್ಲ ಒಗಿಲಿಕ್ಕೆ ಆಗುದಿಲ್ಲ? ಯಾರು? ನಾನು. ಹೌದು. ಬಟ್ಟೆ? ಹೌದು. ಅಮ್ಮ, ನಾನು ಆರು. ಮನೆಯ ಯಜಮಾನ ಒಬ್ಬ ಗಂಡಸಾಗಿ ನಾನು ಬಟ್ಟೆ ಒಗೆಯುವುದು. ಹೆಂಗಸರಿಗೆ ಅದೇ ಕೆಲಸ ಹೋಗಿಲಿ. ಮತ್ತೆ ಹೋಗಿದ್ದೆ ಅಂತೆ. ಯಾರು ಹೇಳಿದ್ದು? ನೀರು ತರಲಿಕ್ಕೆ ನಿನಗೆ ಕೊಡು, ಅವನಲ್ಲಿ ಕೊಡು, ಅವನಲ್ಲಿ ಕೊಡು, ಕೊಡು ಅವನಲ್ಲಿ. ಕೆಳಗಾಕು. ಹಿತ್ತಲೆದ್ದು ಅಲ್ಲಿ ಬಂಗಾರದ್ದಿಲ್ವಾ, ಬೆಳ್ಳಿದ್ದಿಲ್ವಾ? ಅದನ್ನೆಲ್ಲ ತರ್ಲಿಕ್ಕೆ ಆಗುದಿಲ್ವಾ? ನಿನ್ನನ್ನು ಕರ್ಕತಿ ಯಾಕೆ ಗೊತ್ತು? ಒಲೆ ಮೇಲೆ ಬೇಳೆ ಇಟ್ಟಿದ್ದೇನೆ. ಬೇಳೆ ಇಲ್ಲಿ ಒಲೆ ಮೇಲೆ ಬೇಲೆ ಹಾಕ್ತದೆ. ಇಲ್ಲಿ ಅಂತ ಬೇರೆ ಸ್ವಲ್ಪ ಎತ್ತಿ. ರಾಯದವರು ಅಂತ ಅವನಿಗೆ ಇಲ್ಲ. ಅವನಿಗೆ ಅಮ್ಮ ಅಕ್ಕ ಬೇಡ ಬೇಡ. ನೀನು ಹಗ್ಗ 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 ಅಂತ ಹತ್ತಿರ ಹೋಗ್ಬೇಡ. ನೀನು ಹಗ್ಗ ಅಂತ ಬಂದ್ರೆ ಅವ ಕೂಡ ಹಗ್ಗ ಅಂತ ಬರ್ತಾನೆ. ಅಂತದ್ದು ಹಗ್ಗ ಹಗ್ಗ ಅವ ಕೊಲ್ತಾನೆ ನನ್ನನ್ನು. ಸಾಕು ನಿಮ್ಮದು. ಅಮ್ಮ ಬಾ ಅಮ್ಮ. ರಾಧಾ, ನಾನು ಎಚ್ಚರದಲ್ಲಿದ್ದೇನೆ, ಕನಸಿನಲ್ಲಿದ್ದೇನೆ, ನನಸಿನಲ್ಲಿ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ? ನಿನ್ನನ್ನು ಕಾಣಬೇಕು, ನಿನ್ನ ಜೊತೆ ಮಾತನಾಡಬೇಕೆನ್ನುವ ಕಾರಣಕ್ಕಾಗಿ ಎಷ್ಟು ದಿವಸದಿಂದ ಹಪಹಪಿಸುತ್ತಿದ್ದವಳು ನಾನು. ಹೌದಾ? ನಾನೇ ಕಳಿಸಿಕೊಟ್ಟದ್ದು. ಬ್ರಾಹ್ಮಣರು ಬಂದ್ರು. ನಾನೇ ಕಳಿಸಿದ್ದು. ಬ್ರಾಹ್ಮಣರು ಯಾವ ಬ್ರಾಹ್ಮಣ? ಬ್ರಾಹ್ಮಣ ಯಾರು ಬ್ರಾಹ್ಮಣ? ಯಾರು? ಯಾರದು? ಯಾವ ಭಟ್ರು? ಉಪಾಧ್ಯಾಯರ? ಸಿದ್ಧಗಂಟ ಭಟ್ರ? ಯಾರು ಭಟ್ರು? ಯಾರು? ಅಥವಾ ನಾವಡ್ರ? ಯಾರು ಯಾರು ಯಾರು? ಬಂದದ್ದು. ನೀನು ಯಾರ ಬಗ್ಗೆ ಮಾತಾಡುದು? ಯಾರು? ಒಂಟಿ ಬ್ರಾಹ್ಮಣ ಯಾರು ಯಾರು ಬಂದದು? ನಾವುಡರ ಸುದ್ದಿ ಮಾತಾಡಿದ್ರೆ ಜಾಗ್ರತೆ. ಯಾಕೆ? ನೀನು ಹುಟ್ಟುವುದಕ್ಕೆ ಮುಖ್ಯ ಕಾರಣ ನಾವುಡರೇ, ಅದು ಗೊತ್ತುಂಟ ನಿನಗೆ? ಅವರು ಇದ್ದದ್ರಲ್ಲಿ ನೀನು ಇವತ್ತು ಇಲ್ಲಿದ್ದಿ. ಮತ್ತೆ ಅಗ್ರಜ, ನೀನೇಕೆ ನಗುತ್ತಿರುವೆ? ಅತ್ತೆ, ನಮಗಿಬ್ಬರಿಗೂ ಸರಿ ಪಾಲುಂಟು. ಏನ್ ಹೇಳುದು? ಎಂತದ್ದು ಸರಿ ಪಾಲುಂಟು ನೋಡು. ಮತ್ತೆ ಅದು ನಾವುಡ್ರ ಮಗ ಅಲ್ಲ, ಹಾಗಾದ್ರೆ ನಾನು ನಾವುಡ್ರ ಮಗ ಅಂತ ಆದ್ರೆ ಇಬ್ಬರಿಗೂ ಸರಿ ಪಾಲುಂಟು ಮಗ ಅಂತ ಯಾರು ಯಾವ ಕಣ್ಣು ಹೋದವಳು ಹೇಳಿ? ಮತ್ತೆ ನೀವ್ ಹೇಳಿದಂತದ್ದು ಈಗ ನೀನು ಹುಟ್ಟುವುದಕ್ಕೆ ಕಾರಣವೇ ನಾವುಡ್ರು ಅಂತ ಹೇಳಿದ್ದ. ನಾವುಡ್ರು ಅಂತ ಹೇಳಿದ್ರಿ. ಯಾರು ಅವರು? ಯಾರು? ಯಾರು? ಬ್ರಾಹ್ಮಣರು. ಹೌದಾ? ನೋಡು, ಮೊದಲು ಮದುವೆಯಾಗಿ ತುಂಬಾ ವರ್ಷ ನೀನಿರ್ಲಿಲ್ಲ. ನೀನಿರ್ಲಿಲ್ಲ. ಎಲ್ಲಿ ಹೋಗಿದ್ದೆ? ನೀನು ಬರ್ಲಿಲ್ಲ. ಯಾಕೆ ಬರಲಿಲ್ಲ? ಬರುವಾಗ ತಡ ಆಗಿದೆ. ಕರ್ಕೊಂಡು ಬರ್ಬೇಕು. ಕರ್ಕೊಂಡು ಬರ್ಲಿಕ್ಕೆ ಎಲ್ಲಿ? ನೀನು ಸಂತೆಗೆ ಹೋದದ್ದ? ಮತ್ತೆ ನೀನು ಹುಟ್ಲಿಲ್ಲ. ಅದ್ಯಾಕೆ ಹುಟ್ಲಿಲ್ಲ? ಯಾಕೆ ಹುಟ್ಲಿಲ್ಲ ಅಂತ ನಿನ್ನ ಅಪ್ಪನಲ್ಲಿ ಕೇಳಬೇಕು, ನನ್ನಲ್ಲಿ ಕೇಳಿದ್ರೆ ಆಗ್ತದ? ಆಗ ನೋಡು ಮಗ, ಒಂದು ದಿವಸ ಅವರು ನಾವು ಬಂದ್ರು ಚೀಲ ಹಾಕಿಕೊಂಡು ಮನೆಗೆ, ನಮ್ಮ ಮನೆಗೆ ಮೊದಲು ಬರ್ತಿದ್ರು ಅಲ್ಲ, ಅವತ್ತು ಬಂದದ್ದು. ಅವರೆಲ್ಲ ಸ್ವಲ್ಪ ಅವರಿಗೆ ಜ್ಞಾನ ಉಂಟು ಮೊದಲಿದ್ದೆಲ್ಲ. ತ್ರಿಕಾಲ ಜ್ಞಾನಿಗಳು ಉಂಟು ಅವರಿಗೆ. ಯಾವುದು? ತ್ರಿಕಾಲ ಜ್ಞಾನಿಗಳು. ಹಲ್ಲು ತೊಡೆಯುವುದು. ಹೌದೌದು. ಹಾಗೆ ಅವರು ಬಂದವರು ಏನು ಹೇಳಿದ್ರು? ನನ್ನ ಮುಖ ನೋಡಿ ಹೇಳಿದ್ರು, ನಿನಗೆ ಮಕ್ಕಳಾಗುವ ಯೋಗ ಉಂಟಮ್ಮ, ನೀನು ಆದಷ್ಟು ಬೇಗ ಯಾರಾದ್ರೂ ಒಂದು 10 ಮಂದಿ ಬ್ರಾಹ್ಮಣರನ್ನು ಕರೆದು ಅವರಿಗೆ ಒಂದು ಊಟ ಹಾಕು, ಅವರಿಗೆ ದಕ್ಷಿಣೆ ಕೊಡು, ಎಲ್ಲ ಸರಿಯಾಗುತ್ತದೆ ಅಂತ. ಹಾಗೆ ಅವರ ಮಾತಿನ ಪ್ರಕಾರ ದಕ್ಷಿಣೆ ಎಲ್ಲ ಕೊಟ್ಟ ಮೇಲೆ ನೀನು ಹುಟ್ಟಿದ್ದು ನನಗೆ. ಹಾಗೆ ಬ್ರಾಹ್ಮಣರ ಸುದ್ದಿ ಮಾತಾಡ್ಬೇಕ ಬೇಡ, ಆಯ್ತಾ? ಒಂದವರು ಮತ್ತೊಂದು ಇವರು ಉಪದ್ರ. ಹೌದಾ?
ಅವರು ಬಂದಿದ್ರಾ? ಹಾ. ಹಾಗಾದ್ರೆ ಇನ್ನೊಮ್ಮೆ ಬರ್ಲಿ ಅತ್ತೆ ಅಲ್ಲ, ಅವರು ಅವರು ಊಟಕ್ಕೆ ಬಂದವರು. ಬಂದ್ರಲ್ಲ? ಹಾಗೆ ಗೊತ್ತಾಯ್ತಲ್ಲ. ಹಾ, ನೀವು ಮತ್ತೆ ನೀವು. ತುಂಬಾ ಸಂತೋಷ ಆಯ್ತು ನಿನ್ನನ್ನು ನೋಡಿ. ಹಬ್ಬ ಹೇಗೂ ಬಂದಾಯ್ತಲ್ಲ. ಹೌದು. ಏನೇ ಏನು? ಬಹಳ ವಿಚಿತ್ರವಾಗಿ ಕಾಣ್ತದೆ. ಯಾಕೆ ನೀನ್ ಎಲ್ಲಿಗಾದ್ರೂ ಹೊರಡುದಿದ್ರೆ ನೀನು ಒಬ್ಬನೇ ಹೋಗುವುದಿಲ್ಲ. ಹಿಂದೊಂದಿಷ್ಟು ಮಂದಿ ಮುಂದೆ ಒಂದಿಷ್ಟು ಮಂದಿ ಸಖಿ ವೃಂದವನ್ನೆಲ್ಲ ಕೂಡಿಕೊಂಡೇ ಹೋಗುವವಳು ನೀನು. ಆದ್ರೂ ತುಂಬಾ ಸಂತೋಷ ಆಯ್ತು. ಒಂದು 6 ತಿಂಗಳಿದ್ದು ಹೋಗ್ಬೇಕು ನೀನು. ಯಾರು? 6 ತಿಂಗಳು? ಅರೆ ಕ್ಷಣ ನಿಲ್ಲುವುದಿಲ್ಲ ನಾನು. ನಿನ್ನೊಂದಿಗೆ ಮಾತನಾಡಿ ಆಯ್ತಾ? ನಾನು ಹೊರಡುವುದೇ ಈಗ ನಾನು. ಇದೆಂತದಿದು? ಮತ್ತೆ ಹೊರಳುದಂತೆ ಹೊರಡುವುದು ಅಂತ ಹೇಳಿದ್ರೆ ನಿಮ್ಗೆ ಕೇಳುವುದಿಲ್ಲ. ನಡಿಲಿಕ್ಕೆ ಗೊತ್ತಾಗ್ಬೋದು, ಶರೀರ ದಪ್ಪ ಉಂಟಲ್ಲ, ಹೊರಳುದೇನು. ಹೊರಟು ಹೋಗ್ತೇನೆ ಅಂತ ಹೇಳಿ ಹೋಗುದು. ಅಲ್ಲಿ ನೋಡಿ ಕೇಳಿದ್ರ ಇನ್ನು ಮನೆ ಒಳಗೆ ಬರ್ಲಿಲ್ಲ. ಹೌದು. ಈಗಲೇ ಹೋಗ್ಬೇಕಂತೆ. ಅಯ್ಯೋ ದೇವ್ರೇ. ಅವಸರ. ಆಹಾ, ಅವಸರವೇ ಯಾಕೆ? ನಾನು ಬಂದದೀಗ ನನ್ನ ಗಂಡನಿಗೆ ಗೊತ್ತಿಲ್ಲ. ಏನಾಯ್ತು? ಅವ್ರು ಸಿಟ್ಟಾಗ್ತಾರೆ. ಅವರಿಗೆ ಹೇಳೋ ಮುಂಚೆಗೆ ನಾನಲ್ಲಿ ಹೋಗಿ ಸೇರ್ಬೇಕು. ಅವರು ಸಿಟ್ಟಾಗ್ತಾರಂತೆ. ಸಿಟ್ಟು ಬರ್ತದಂತೆ ಹೇಳಿ ಬರ್ಲಿಲ್ಲ ಅಂತ ನೋಡಿ. ಹೌದು. ನಿನಗೆ ಒಬ್ಬಳಿಗೆ ಮದುವೆ ಆದದ್ದು? ಮತ್ತೆ ಹೌದಾ? ನಿನಗೆ ಒಬ್ಬಳಿಗೆ ಮದುವೆ ಆದದ್ದು? ಎಂತದ್ದು? ಏನ್ ಅತ್ತೆಗಾಗ್ಲಿಲ್ವಾ ಮದುವೆ? ನನಗಾಗ್ಲಿಲ್ವಾ? ನಾವು ಸಂಸಾರದಲ್ಲಿ ಇಲ್ಲ ಇಲ್ಲ ಮಗ, ಹೇಳಬೇಡ. ಇವಳ ಗಂಡ ನೋಡು, ಅರೆಕ್ಷಣ ಇಲ್ಲದಿದ್ರೆ ಸಿಟ್ಟಾಗ್ತಾರಂತೆ. ಸಿಟ್ಟು ಬರ್ತದೆ. ಹೌದು. ನಾವಾಗಲ್ಲ. ಮತ್ತೆ ಹೇಗೆ? ನಾನೊಮ್ಮೆ ಘಟ್ಟಕ್ಕೆ ಹೋದವಳು 3 ತಿಂಗಳಾದ್ಮೇಲೆ ಬಂದದ್ದು. ನನ್ನ ಗಂಡಕ್ಕೆ ಅಲ್ಲೇ ಇಲ್ಲ. ಅದೇ 3 ತಿಂಗಳು ಎಂತದ್ದು? 3 ತಿಂಗಳು ಮನೆ ಬಿಟ್ಟು ಮನೆ ಬಿಟ್ಟು 3 ತಿಂಗಳಾದ ಮೇಲೆ ಎಲ್ಲ ಸಂಬಂಧಿಕರ ಮನೆಗೆ ಹೋಗಿ 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 ಮತ್ತೆ ಯಾವ ನೀವು ಬರುವಾಗ 3 ತಿಂಗಳಾಗಿತ್ತ? 3 ತಿಂಗಳಾಗ್ಲಿಲ್ಲ, 3 ತಿಂಗಳು ಕಳೆದಿತ್ತು. ಆದದ್ದು ಅಂತ ಹೇಳಿದ್ರೆ ಬೇರೆ ಅಲ್ಲ, ಬರುವಾಗ 3 ತಿಂಗಳು ಕಳೆದಿತ್ತು. ನೋಡು, ನಾನೆಂತ ಅಂತದ್ದೆಲ್ಲ ಅಸಂಬದ್ಧ ಮಾತಾಡುದಿಲ್ಲ. ನೀವು ಹಾಗೆಲ್ಲ ಕಲ್ಪಿಸಬಾರ್ದು. ಒಂದೆರಡು ಹೇಳುದಿಲ್ಲ ಅತ್ತೆ. ನನ್ನ ಮರ್ಯಾದೆ ಗೊತ್ತು ಗೊತ್ತುಂಟು ಅತ್ತೆ. ಮೊದಲು ಯಾರ ಮನೆಗೆ ಹೋದದ್ದು ನೆನ್ಪುಂಟಾ? ಹೌದು. ಕೇಳಿ ಅಲ್ಲಿ ಕೇಳಿ ಹೋಗ್ಬೇಕಂತ ಕೇಳಿ. ಈ ನೀನ್ ಎಂತದ ಬೇರೆ ಹೇಳಿ. ಇಲ್ಲ ಅಂತ ಇಲ್ಲ, ಹೋಗುದು. ಎಲ್ಲಿಗೆ ಹೋಗುದು? ಹೋಗ್ಲಿಕ್ಕಿಲ್ಲ. ಮನೆಗೆ ಬಂದ ಅತಿಥಿಗಳು ಒಳಗೆ ಬರದೆ ಹಾಗೆ ಹೋಗುದಾ? ಈಗ ಮಗ, ನಮ್ಮ ಮನೆಗೆ ಯಾರು ಬರುವುದೇ ಇಲ್ಲ. ನಮ್ಮನ್ನು ಕಂಡ್ರೆ ಆಗುದೇ ಇಲ್ಲ, ಯಾರಿಗೂ ಬರುವುದೇ ಇಲ್ಲ. ನೀನು ಕೂಡ ಹಾಗೆ ಇವಳ ಬಂದವಳು ಹೋದ್ರೆ ಅಷ್ಟು ಅವಸರ ಯಾಕೆ? ಆಗ ಬೇಡ ನಿಲ್ಬೇಕು. ನಿಲ್ಲುವುದಿಲ್ಲ ಅಂತ ಹೇಳಿದ್ರೆ ಯಾಕೆ? ಯಾಕೆ? ಇಲ್ಲಿ ಯಾರು ನಾವು? ಯಾರು? ನಾವು ಹೆಣ್ಣು ಹೆಂಗಸರು. ಹೌದು. ಹೌದಾ? ನಾನು ಹೌದು. ನಾನು ಹೌದು. ನಾವ್ ಹೇಳಿದ್ರೆ ಸಾಕಾಗುವುದಿಲ್ಲ. ಮನೆ ಯಜಮಾನ್ರು ಇನ್ನು ಹೇಳಿಲ್ವಲ್ಲ ಅಂತ ಕಾಯುವುದು. ನಾನೆಲ್ವಾ? ಯಾರು? ಬೀಗದ ಕೈ ನಿಮ್ಮಲ್ಲಿರುವುದು. ಹೌದು. ಯಜಮಾನ್ರು ಯಾರು? ಗಂಡಸರು. ಮತ್ತೆ ಅವ್ರಿಗೊಂದು ಮಾತು ಹೇಳಿದ್ರೆ ಏನು? ಯಾರಾದ್ರೂ ಇರ್ತಾರ ಯಾರು ಗಂಡಸರು ಹೇಳದೆ? ನೋಡಿ, ಬೊಮ್ಮನ ಹಾಗೆ ಕೂತ ಇವ ಹೇಳಿದ್ರೆ ಆಗ್ತದೆ. ಹೇಳಿ, ಒಂದು ಮಾತು ಹೇಳಿ. ನಾನೊಂದು ಶೇಷಶಯನನಾಗಿ ಕೂತಿದ್ದೇನೆ, ಮಲಗಿದ್ದೇನೆ. ಮತ್ತೆಂತದ್ದು? ಒಂದು ಹೋಗುದಂತ ಹೇಳಿ ಹೋಗ್ತಾಳಂತೆ ಅವಳು. ನಿಲ್ಲಿಕ್ಕೆ ಹೇಳಂತ ಹೇಳ್ತಾನೆ. ಯಾಕೆ ಹೋಗುದು ಅಂತ ಕೇಳವಳೆ. ಮತ್ತೆ ಮಲಗಿದ್ದಾನೆ ಅವನು. ಅದಿಗಮ್ಮ, ಅತಿಗೆಮ್ಮ, ಅತ್ತಿಗೆ ಪುರ್ಸೊತ್ತಿದ್ರೆ 4 ದಿವಸ ನಿಲ್ಬೇಕಂತೆ. ಯಾರು ಹೇಳಿದ್ದಕ್ಕೆ? ನಾನು ಹೋಗುದೇ. ನೀನ್ ಎಂತದ್ದು ವಾರ್ತೆ ಓದುದಾ? ಯಾಕೆ ಹೋಗುದು ಅಂತ ಕೇಳು. ಏನು ಹೋಗುದೇನು? ಹೋಗ್ಲೇಬೇಕು. ಯಾಕೆ? ನಿನಗೀಗ ಏನು ಇದು ಅಷ್ಟು ಒಂದು ಇದೆಂತದು ಹೋಗ್ಬೇಕು ಅಂತ? ನನ್ನ ಪ್ರೀತನನ್ನು ಅರಕ್ಷಣ ಬಿಟ್ಟಿರುವುದಿಲ್ಲ ನಾನು. ನನ್ನ ಪ್ರೀತನನ್ನು ಅರಕ್ಷಣ ನಾನು ಬಿಟ್ಟಿರುವುದಿಲ್ಲ ಅಂತ ಹೇಳಿ. ಹೌದು. ಅದು ಆ ದೊಡ್ಡ ದೊಡ್ಡ ಹೆಜ್ಜೆ ಎಲ್ಲ ಅಪ್ಪನದ್ದೇ. ಹೌದಾ? ದೊಡ್ಡ ದೊಡ್ಡ ಹೆಜ್ಜೆ ಎಲ್ಲ ಮಾವನದ್ದೇ? ಯಾರಪ್ಪನದ್ದು? ಅಲ್ಲ, ಅಪ್ಪನದ್ದು. ಅತ್ತೆ
ಆ ಕಿರು ಹೆಜ್ಜೆ ಎಲ್ಲ ನವಡ್ರದ್ದ? ಹೌದು ಹೌದೌದೌದು ಸಣ್ಣ ಈಗ ನನ್ನ ಅಪ್ಪ ಯಾರು ಇದರಲ್ಲಿ? ಅದೇ ನನಗೆ ಸಂಶಯ. ಚಂದಾಗಿದೆ, ಹೇಳಿಬಿಡಿ. ಅತಿಯಮ್ಮ, ಏನು ನೀನು ಕೆಸುವಿನ ದಂಟಿನಲ್ಲಿ ದನದ ಕರುವನ್ನು ಕಟ್ಟಿ ಬಂದಿದ್ಯಾ? ಹಾಗಲ್ಲ, ಅರಕ್ಷಣ ಬಿಟ್ಟು ಮತ್ತೆ ಬಂದಿಲ್ಲ ನಾನು. ಕೆಸುವಿನ ದಂಟಿನಲ್ಲಿ? ದಂಡಿಗೆಲ್ಲ ದಂಟಿನಲ್ಲಿ ದನವನ್ನು ಕಟ್ಟಿ ಬಂದಿದ್ಯಾ? ಇಲ್ಲ. ಮತ್ತೇನು ಏನು ಅಷ್ಟು ಅವಸರ ಏನು? ಇಲ್ಲಪ್ಪ, ಅರಕ್ಷಣ ನಾನು ಬಿಟ್ಟಿರುವುದಿಲ್ಲ ಅವರನ್ನು. ಯಾಕೆ ಅಂತ ಯಾರನ್ನು ಬಿಟ್ಟಿರುವುದಿಲ್ಲ? ನನ್ನ ಪ್ರೀತನನ್ನು. ನನ್ನ ಪ್ರೀತನನ್ನು. ಯಾರ ಪ್ರೀತಮ್? ಪ್ರೀತಮಲ್ಲ, ಪ್ರೀತನನ್ನು. ಇದು ಈಗ ನಿನಗೆ ನಿನ್ನ ಗಂಡನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ? ಆಗುವುದಿಲ್ಲಪ್ಪ, ಬೈತಾರೀಗ ನನಗೆ ಅವರು. ಈಗ ಯಾವ ಕಾರಣಕ್ಕೂ ನಿನ್ನ ಗಂಡನನ್ನು ಬಿಟ್ಟಿದ್ದವಳೆ ಅಲ್ಲ. ಗಳಿಕೆ ಅರಕ್ಷಣ ನಾನು ಬಿಟ್ಟಿರುವುದಿಲ್ಲ, ಗೊತ್ತಿಲ್ಲ ನಿನ್ಗೆ? ಸರಿ, ಹಾ. ಹಾಗಾದ್ರೆ ಹಾಗಾದ್ರೆ ಇವತ್ತೊಂದು ನಿಲ್ಲು. ಹಾ. ಇವತ್ತು ರಾತ್ರಿಯ ಮಟ್ಟಿಗೆ ಹಾ. ನಿನ್ನ ಗಂಡನ ಜಾಗದಲ್ಲಿ ನಾನಿದ್ದೇನೆ. ಗಂಡನಾಗಿ ನಾನಿದ್ದೇನೆ. ಮಾತನಾಡುವುದಕ್ಕೆ ಬಾಯಿ ಉಂಟಂತೆ ಹೇಳಿ ಬೇಕಾದಾಗ ನೀವು ಮಾತಾಡ್ತೀರಾ? ಒಂದು ಸಂಸ್ಕಾರ ಇಲ್ವಾ ನಿಮ್ಮ ಹತ್ರ? ಎಂತ ಮಾತಾಡುವುದು? ಹೇಳಿದ್ರೆ ಮಾತ್ರ ಸಾಕಾಗುದಿಲ್ಲ, ಬೇಕಾದಂತಹ ಸಂಸ್ಕಾರವನ್ನು ಕೊಡಬೇಕು. ಮನೆಗೆ ಬಂದವರ ಹತ್ರ ಹೇಗೆ ಮಾತಾಡಿ ಸ್ವಲ್ಪ ಹೇಳಿಕೊಡ್ಬೇಕು. ನಿಮ್ಮ ಹತ್ರ ಏನು ಮಾತಾಡುದು? ಬ್ರಾಹ್ಮಣನ ಮುಖೇನವಾಗಿ ನನ್ನಲ್ಲಿ ಕರೆಸಿಕೊಂಡು ನನಗೆ ಅವಮಾನ ಮಾಡಬೇಕೆನ್ನುವ ಹಾಗೆ ಕಾರಣಕ್ಕಾಗಿ ಕರೆಸಿಕೊಟ್ಟೆಯ? ಅಯ್ಯೋ, ನಿಮ್ಮಲ್ಲಿ ಏನು ಮಾತಾಡುದು? ಅರಕ್ಷಣ ಇರುವುದಿಲ್ಲ. ಹೋಗುದು ಸಿಟ್ಟು ಇಷ್ಟು ಮರೆತು ಕಣೆ ಸಕಲವನು ಅರಿತವಳು ನೀನು. ಸಿಟ್ಟು ಶಾಂತವ ಮಾಡು, ಬಿಡು ಮನದ ವರ್ಮ. ಎಂತ ರೋಜ? ಯಾರು ರೋಜ? ರಾಜ ಹೋಗುದೇ ರಾಜ ಅರಕ್ಷಣ ನಿಲ್ಲುವುದಿಲ್ಲ. ಸೀಟು ಯಾಕೆ ನೀವು? ಸೀಟು ಯಾಕೆ? ಸಿಟ್ಟು. ಹೌದು, ಇಷ್ಟು ಸಿಟ್ಟು ಮತ್ತೆ ಯಾಕೆ? ಬಾರದಿದ್ದ ಅವ್ರು ಹೇಳಿದ ಮಾತಿ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಯಾರು ಹೇಳಿದವ? ಯಾರು? ಈತನ ಬದಲಿಗೆ ನಾನು ಹೆಚ್ಚಾದು. ಯಾರವ? ನಿಮ್ಮ ಮಗ. ಯಾರು? ಸ್ವಲ್ಪ ಸಂಸ್ಕಾರ ಕಲಿಸಿಕೊಡಿ. ಅವ ಬರೀ ಮಗ ಅಲ್ಲವ, ಮತ್ತೆಂತದ್ದು? ತೆಗೆದು ಹಾಕಿದ ಮಗ ಅವ. ಮೂರು ಕಾಸಿನವ, ಹಣೆ ಬರ ಕೆಟ್ಟವ, ಅವ ಮೂಢ. ಈಗ ಗೊತ್ತಾಗುದು, ಕಲಿಸ್ಬೇಕು. ಅವನಿಗೆ ಏನೇ? ಏನು ನೋಡುದು? ಒಂದು ಗೊತ್ತಿದ್ರೆ ಅವನಿಗೆ 10 ಗೊತ್ತಿಲ್ಲ. 9ರವರೆಗೆ ಮಾತ್ರ ಗೊತ್ತಿಲ್ಲ. ಇವಳಿಗೆ ನಿಂಗೆ ಹೇಳಿಕೊಡ್ತಾವುದಿಲ್ವಾ? ಹಾಗಲ್ಲ ನೋಡಿ, ಅವ ಸಣ್ಣವ, ಇನ್ನೊಬ್ಬರಿಗೆ ಆದರ್ಶರಾಗಿ ಬದುಕಬೇಕಾದವರು ನಾವು. ಮತ್ತೆ? ನೀನು ಈ ರೀತಿ ಜಗಳ ಆಡಿ ಸಿಟ್ಟು ಮಾಡಿಕೊಂಡು ಹೊರಟು ಹೋದ್ರೆ ನೀನು ನಾಳೆ ಜನ ತಿಳಿದವ. ನಮ್ಮ ಬಗ್ಗೆ ಏನ್ ಆಡಿಕೊಂಡು ನೀನು ಹೋಗಿಲ್ಲ? 4 ಮಂದಿಗೆ ದುರ್ಸು ಸ್ವಲ್ಪ ಆಗಬೇಕು. ಶಾಂತರಾಗಬೇಕು. ದುರ್ಸು ಅಲ್ಲ, ದುರ್ಸು ಆದರ್ಶರಾಗಬೇಕು. ಆದರ್ಶ. ನೀನು ತಿಳಿದ ಎಂತ ಅಕ್ಕ. ಶಾಂತ? ಎಂತದ್ದು? ನೋಡು, ನನ್ನ ಮುಖ ನೋಡಿ ಆದ್ರೂ ನಿಲ್ಲಕ್ಕ. ನಿನ್ನ ಮುಖ ನೋಡು. ನನ್ನದನ್ನು ನೋಡಿ ಆದ್ರೂ ನಿಲ್ಲು. ಅಯ್ಯೋ ಅಯ್ಯೋ. ಅತ್ತೆ, ನಿಮ್ಮ ಮುಖ ನೋಡಿ ನಿಲ್ಬೇಕು. ಬರೀಲಿಕ್ಕೆ ನಿಮ್ಮ ಸ್ಥಳವೇ ಮುಖ ನೋಡಿ ಮಾವನೇ ನಿಲ್ಲಿಲ್ಲ, ಇನ್ನು ಅವಳು ನಿಲ್ತಾಳ? ಇಲ್ಲ, ಮಾವ ಅವಸರದಲ್ಲಿ ಹೋದದ್ದು, ಏನ್ ಮಾಡ್ಲಿಕ್ಕಾಗ್ತದೆ? ಅಲ್ಲ, ಇದು ಕಥೆ ಐತಲ್ಲ. ಕಥೆ ಇದು ಮತ್ತೆ. ಅಯ್ಯೋ ದೇವ್ರೆ, ನೀವೇನು ತಪ್ಪು ಮಾಡಿದ್ದೀರಿ? ಇದೊಂದು ಗಾದೆ ಉಂಟು, ಗೊತ್ತುಂಟಾ? ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರೆ ಎಳೆದಾಗ ಆಯ್ತು. ಕೊಂಡನಿಗೆ ಬರೆ ಎಳಿಬೇಕು, ಇಲ್ಲದಿದ್ರೆ ಎಮ್ಮೆ ಹತ್ತಿರ ಕೋಣ ಹೋದ್ರೆ ಜ್ವರ ಬರ್ತದೆ. ಅಯ್ಯೋ ದೇವ್ರಿ, ಬೇಡ್ದಿದ್ದಲ್ಲ, ಬೇಗ ಅರ್ಥ ಆಗ್ತದೆ. ಅವಳು ಉಪಮೆ ಕೊಟ್ಟದ್ದು. ಹೌದಾ? ನೋಡ, ಅವನ ಮುಖ ಆತ. ತಪ್ಪು ಮಾಡಿದವರು ಕ್ಷಮೆ ಕೇಳುದು ನೀವು, ಅದಾಗುದಿಲ್ಲ. ನಾನು ಹೋಗ್ತೇನೆ ಈಗ. ಈಗ ಅವ ಕ್ಷಮೆ ಕೇಳಿದ್ರೆ ನೀವು ನೋಡುವ. ಹೇಳ್ಬೇಕಾದ ದೇವ್ರೆ. ಓಕೆ, ಹೇಳಿ ನೋಡಿ. ನೀವು ಏನು ಆಗದವರ ಹಾಗೆ ಬಂದಿದ್ದೀರಿ. ಅಮ್ಮ, ಎಲ್ಲೋ ದೂರದಲ್ಲಿ ಪೆಟ್ಟಾಗ್ತಾ ಉಂಟು. ಹೌದಾ? ಅಮ್ಮ, ಇಲ್ಲೇ ಹತ್ತಿರದಲ್ಲಿ ಎಲ್ಲೋ ಪೆಟ್ಟಾಗ್ತಾ ಉಂಟು. ಅಮ್ಮ, ನನಗೆ ಹೊಡೆಯುವುದಾ? ನೀನ್ಯಾಕೆ ಹೊಡಿದು? ಮತ್ತೆ ಯಾರಿಗೆ ಹೊಡಿದು? ಯಾರಲ್ಲಿದ್ದ?
ಒಂದು ಮಲಗಿ ಸಾಯುವುದಕ್ಕೂ ಮಲಗಿ ಸಾಯುದು. ನೀನು ಮಲಗುವುದಕ್ಕೆ ಹೇಳಿದ್ದೇನೆ ಅಂತ ಕೇಳಿ ಅತ್ತೆ. ನೀನು ತಿನ್ನಲಿಕ್ಕೆ ಮಲಗುವುದಕ್ಕೆ ಹುಟ್ಟಿದ್ದ. ನೀನು ಅವಳಲ್ಲಿ ಹೋಗಿ ನೀನು ನಮ್ಮಲ್ಲಿ ಮಾತಾಡಿದಾಗೆ ನೀನು ಮಾತಾಡಿದ್ರೆ ಆಗ್ತದ? ಅವಳಲ್ಲಿ ಏನು ಹೇಳಿದ್ದೀನಿ? ಏನಾಯಿತು? ಏನಾಯ್ತು? ಏನು ಹೇಳಿದ್ದೀನಿ? ಅವಳು ಏನು ಹೇಳಿದ್ದೇನೆ? ಏನು ಹೇಳಿದ್ದೀನಿ? ಕ್ಷಮೆ ಕೇಳು. ಹೋಗಿ ಕ್ಷಮೆ ಕೇಳು. ಏನಂತ ಹೇಳಿದ್ದು? ಅಮ್ಮ ಏನಂತ ಹೇಳಿ? ನಾನು ಏನಂತ ಹೇಳಿದೆ? ಏನಂತ ಹೇಳಿದೆ? ಏನಂತ ಹೇಳಿದೆ? ಎಂತ ಹೇಳಿದೆ? ನಿನ್ನ ಗಂಡನ ಬದಲಿಗೆ ನಾನಿದ್ದೇನೆ ಅಂತ ಹೇಳಿದೆ. ಹೌದು. ಯಾಕೆ ಯಾಕೆ ಹಾಗೆ ಹೇಳಿದೆ? ಏನು ಅಸಂಬದ್ಧ ಮಾತಾಡ್ತೇನೆ. ಯಾವುದೋ ಸಂಬಂಧ? ಮತ್ತೆ ಯಾವುದೋ ಗಂಡನ ಬದಲಿಗೆ ನೀನು ಯಾರಾದ್ರೂ ಒಬ್ಬರು ಬಂದು ಹಾ. ನಿನ್ನ ಎದುರಿನಲ್ಲಿ ಹಾ. ನಿನ್ನ ತಾಯಿಗೆ ಗಂಡ ಹೇಗೂ ಇಲ್ಲ, ಹಾ. ಅವನ ಬದಲಿಗೆ ನಾನಿದ್ದೇನೆ ಅಂತ ಹೇಳಿದ್ರೆ ನೀನು ಏನ್ ಮಾಡ್ತಿದ್ದಿ? ನೀನು ಅದು ನಿನ್ನ ವೈಯಕ್ತಿಕ ಸಮಸ್ಯೆ ಅಮ್ಮ, ಅದಕ್ಕೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ್ಲಿಕ್ಕಿಲ್ಲ ನನಗೆ ಮಗ. ಯಾರಾದ್ರೂ ಬಂದು ಎತ್ತಿಕೊಂಡು ಹೋದ್ರೆ ಇವ ಮಾತಾಡ್ಲಿಕ್ಕಿಲ್ಲ. ಬಿಡು, ನನ್ನ ವಿಷಯ ಬಿಡು. ಬಿಡುವ. ಇದ್ಯಾರು? ಅದು ನನ್ನ ಹೆಂಡತಿ. ಹೌದಾ? ಹೌದು. ಯಾರಾದ್ರೂ ನಿನ್ನ ಎದುರಿನಲ್ಲಿ ಬಂದು ಹಾ. ನಿನ್ನ ಗಂಡನ ಬದಲಿಗೆ ನಾನಿದ್ದೇನೆ ಅಂತ ಹೇಳಿದ್ರೆ ನೀನೇನು ಮಾಡ್ತೀನಿ? ನನ್ನ ಮಗ ಯಾರವ? ಅವನಿಗೆ ಹೊಟ್ಟೆಯಲ್ಲಿ ಹಾಕಿದ ಚೂರಿ ಬೆನ್ನಿನಲ್ಲಿ ತೆಗೆದ. ಹೌದಾ? ಹಾಗೆ ಅವಳಿಗೂ ಅದೇ ಅದೇ ಕ್ಷಮೆ ಕೇಳು. ಅಮ್ಮ, ನಾನು ಏನು ಹೇಳಿದ್ದೇನು ಏನು ಹೇಳಿದ್ದು? ನಿಮಗೆ ಅದು ಅರ್ಥ ಆಗಿದೆ? ಎಂತದು? ನೀವು ನಾನು ಒಟ್ಟಾರೆ ಹೇಳಿದ್ದನ್ನು ಕೇಳಿದ್ರಿ, ಬಂದು ಬೈದ್ರಿ ನನಗೆಲ್ಲ ಸೇರಿ. ನನ್ನದು ಎಲ್ಲರೂ ಸೇರಿ ನನಗೆ ಬೈಯುವುದೇ ಬಿಟ್ರೆ ನನ್ನ ಮಾತನ್ನು ಯಾರಾದ್ರೂ ಒಂದು ಸ್ವಲ್ಪ ಅರ್ಥ ಮಾಡಿಕೊಳ್ತೀರಾ? ಯಾವ ಅರ್ಥ? ಒಂದು ಅರ್ಥ ಹೇಳಪ್ಪ. ಅವಳು ನನ್ನಲ್ಲಿ ಏನು ಹೇಳಿದ್ಲು? ಏನು ಹೇಳಿದ್ದು? ನನ್ನ ಗಂಡನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ಲು. ಆಗ ನಾನು ಏನು ಹೇಳಿದೆ? ಏನು ಹೇಳಿದ್ದು? ನಿನ್ನ ಗಂಡ ಇಲ್ಲ ಅಂತ ಚಿಂತೆ ಮಾಡಬೇಡ, ನಾನಿದ್ದೇನೆ ಅಂತ ಹೇಳಿದೆ. ಯಾಕೆ ಹೇಳಿದೆ ಅದನ್ನು? ಯಾಕೆ ಹೇಳಿದೆ ಕೇಳಿ. ಈಗ ಅವಳು ಮನೆಗೆ ಹೋಗ್ಬೇಕು ಅಂತ ಹೇಳಿದ್ದು ಯಾಕೆ? ಯಾಕೆ? ಮನೆಯಲ್ಲಿ ಇಲ್ಲಿ ಯಾರು ಗಂಡಸರಿಲ್ಲ. ನಮ್ಮ ಮನೆಯಲ್ಲಿ ಆದ್ರೆ ಗಂಡಸರಿದ್ದಾರೆ. ಹೆಂಗಸರಿಗೆಲ್ಲ ಒಬ್ಬರಿಗೆ ಇರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ರಕ್ಷಣೆಗೆ ಗಂಡಸರು ಬೇಕು ಅಂತ ಹೇಳಿದ್ದವಳು. ನಾನು ಅದಕ್ಕೆ ಹೇಳಿದ್ದೇನು, ನಿನ್ನ ಮನೆಯನ್ನು ನೋಡಿಕೊಳ್ಳುವುದಕ್ಕೆ ಹೇಗೆ ನಿನ್ನ ಗಂಡ ಇದ್ದಾನೋ, ಇಲ್ಲಿ ಮನೆ ನೋಡಿಕೊಳ್ಳುವುದಕ್ಕೆ ನಾನು ಗಂಡ ಇದ್ದೇನೆ. ಹಾಗಾಗಿ ಹೆದರಬೇಡ, ನಿನ್ನ ಗಂಡನಾಗೆ ನಾನು ಕೂಡ ಗಂಡಸು ಅಂತ ಹೇಳಿದ್ದು. ನೋಡಮ್ಮ ನೋಡು, ಅವನು ಒಳ್ಳೆ ಮನಸ್ಸ ಉಂಟು. ನಾನು ಉಂಟಲ್ಲ ಒಟ್ಟಾರೆ ಅರ್ಥ ಮಾತಾಡುದಿಲ್ಲ. ಅವ ಕಾಲಮಿತಿಯಲ್ಲಿ ಮಾತಾಡಿದ ಹಾಗೆ ಉದ್ದ ಆಗ್ತದೆ ಅಂತ ಆಗೋದಿಲ್ಲತ್ತೆ. ಆಗೋದಿಲ್ಲ. ನಾನು ಕೇಳುದ್ರೆ ಹೋಗುದೇ. ಅಮ್ಮ, ನಾನು ನನಗೆ ಬೇಕಾಗಿ ಕ್ಷಮೆ ಕೇಳುವುದಲ್ಲ, ನನ್ನ ಅಮ್ಮನಾದ ನಿನಗೆ ಬೇಕಾಗಿ. ಒಂದು ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಆಗ್ತದೆ. ಒಂದು ಕ್ಷಮೆ ಕೇಳು. ಒಂದು ಎಲ್ಲರೂ ಅದಕ್ಕೆ ಕಾಯ್ತಾ ಇದ್ದೀರಲ್ಲ, ಕ್ಷಮೆ ಕೇಳಿಸಬೇಕು ಅಂತ. ಅದಿಗೆಮ್ಮ ಏನಮ್ಮತ್ತಿಗೆ ಸ್ವಲ್ಪ ಸೀರೆ ಮೇಲೆ ಅಯ್ಯೋ ದೇವ್ರೇ! ಯಾಕೆ ಸೀರೆ ಮೇಲೆ ಎತ್ತುವುದು? ಒಂದು ಪ್ರಕರಣ ಇನ್ನೂ ಮುಗಿಲಿಲ್ಲ. ಒಂದು ಪ್ರಕರಣ ಮುಗಿಲಿಲ್ಲ, ಮತ್ತೆ ಸೀರೆ. ಧನ್ಯವಾದ. ಯಾಕೆ ನೀವು ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ? ಎಂತದು? ಸೀರೆ ಮೇಲೆ ಎತ್ತಿ ಕಾಲು ಹಿಡಿತೇನೆ ಅಂತ ಹೇಳಿದ್ರೆ ಎಂತದ ಅರ್ಥ ಆದ್ರೆ ಅದು? ನೀನು ಹೇಳಿದ್ದೇನು? ಕಾಲು ಹಿಡಿದು ಮಾತಾಡು. ಕಾಲು ಹಿಡಿಬೇಕು ಅಂತ ಆದ್ರೆ ಕಾಲು ಕಾಣಬೇಡವಾ? ಹೌದು. ಕಾಲು ಕಾಣ್ತದ? ಏನು ಕಂಡು ಹಿಡಿಬೇಕಂತುಂಟಾ? ಮತ್ತೆ ಇಲ್ಲ, ಅದಂದ್ರೆ ನಮ್ಮದೆಲ್ಲ ಕಾಲು ಕಾಣುವ ಹಾಗೆ ಸೀರೆ ಉಡ್ತೇವೆ, ನೀವೆಲ್ಲ ನೋಡಂತೆ. ಗುಡಿಸಲಿಕ್ಕೆ ಕಾಣಬಾರ್ದು. ಕಸ ಬರಕ್ಕೆ ಬೇಡ, ನೀವು ಹೋಗುವಾಗಲೇ ಕಸ ಹೋಗ್ತದೆ. ಹಾಗೆ ಕಾಣಬಾರ್ದು ಕಾಲು. ಕಾಲು ಕಾಣಬೇಕಂತೆಲ್ಲ ದೂರದಿಂದ ಒಂದು ಸಮಾಧಾನ ಮಾಡಿ. ಆಯ್ತು, ನನ್ನದು ತಪ್ಪಾಯ್ತು. ಆಯ್ತಲ್ಲ, ತಪ್ಪಾಯ್ತು. ಇನ್ನು ನಿಲ್ಬಹುದಲ್ಲ? ಅಲ್ಲ, ಆದ್ರೂ ನಂಗೆ ನಂಬಿಕೆ ಬರುವುದಿಲ್ಲ. ಇವರು ತಪ್ಪಾಯ್ತಂತ ಕೇಳಿದ್ರು, ಇಷ್ಟು ರಾದಂತ ಮಾಡಿದ್ರು. ನಾನು ಮತ್ತು ಚಂದ್ರ ಕೋಣೆಯಲ್ಲಿ ಇರುವಾಗ ಮೆಲ್ಲ ಬಂದ್ರೆ ಬರ್ತೇನೆ. ಒಳಗೆ ಬಂದ್ರೆ ಅಂದ್ರೆ ನೋಡಿ ಅಂತ ಬರ್ತಾರಂತೆ ಒಳಗೆ. ಎಲ್ಲಿಗೆ ಹೋಗಿ? ಬರ್ತೇನೆ. ಮಾಳಿಗೆಯಲ್ಲಿ ನಮ್ಮ ದಿಂಬು ಇಲ್ವಮ್ಮ, ತಲೆ ದಿಂಬು, ಅದನ್ನು ತರಬೇಡುವಾ? ಮೊದಲ ಹೊರಗೆ ಹಾಕಿದ್ರೆ ಆಯ್ತು. ಹಾಸಿಗೆ ಚಾಪೆ ಎಲ್ಲ ಅಲ್ಲಿ ಉಂಟಲ್ಲ, ಅದನ್ನು ಮೊದಲೇ ಹೊರಗೆ ಹಾಕ. ಅವನಿಗೆ ಸಮಾಧಾನ ಇಲ್ಲ. ಸಮಾಧಾನ ಬರುವಾಗ ಒಂದು ಹೇಳಿ ಏನಾದ್ರು. ಇಲ್ಲಿ ಬಂದವರು ನಿಲ್ಲಬೇಕು. ಒಂದು ಒಳಗೆ ಬರಬಾರ್ದು ಅಂತ ಹೇಳಿ. ಈಗೆಂತದು? ನಾನು ಬರುವುದಿಲ್ಲ ಅಂತ ನಂಗೆ ನಂಬಿಕೆ ಬರುವುದಿಲ್ಲ. ನಂಬಿಕೆ ಬರುವುದಿಲ್ಲ. ನಾನು ಒಳಗೆ ಬರುವುದಿಲ್ಲ. ಆಗುದಿಲ್ಲ. ಬಂದ್ರೆ ಬಂದ್ರೆ ಬರುವುದಿಲ್ಲ. ಬಂದರೆ ಬರುವುದಿಲ್ಲ. ಬಂದರೆ ಒಂದು ವೇಳೆ ಬಂದರೆ ಒಳಗೆ ಬಂದರೆ ನಾನು ಅಪ್ಪನಿಗೆ ಹುಟ್ಟಿದವ. ಅದರಲ್ಲಿ ಅವ ನನ್ನ ಮರ್ಯಾದೆ ತೆಗ್ದ. ಅದಕ್ಕೆ ಹೇಳಿ ಇಲ್ಲಿ ಬಾ. ಅದೇ ಈಗ ನನಗೂ ಕೂಡ ಸಮಸ್ಯೆಯಲ್ಲಿರುವ ವಿಷಯ ಅದಲ್ಲ, ಬೇರೆ ಯಾವುದಾದ್ರೂ ನೋಡು ಅತ್ತಿಗೆಮ್ಮ, ನಾನಿನ್ನು ಹೆಚ್ಚೇನು ಹೇಳುವುದಿಲ್ಲ. ಯಾಕೆಂದ್ರೆ ನನಗೆ ಸರ್ವಸ್ವ ನನ್ನ ಅಮ್ಮ. ನನ್ನ ಅಮ್ಮನನ್ನು ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ನನಗೆ ದೇವರಿಲ್ಲ. ಆದ್ದರಿಂದ ನಾನು ನನ್ನ ಅಮ್ಮನ ಆನೆಯಾಗಿ ಒಳಗೆ ಬರುವುದಿಲ್ಲ. ಬಂದ್ರೆ ಅಮ್ಮ ಸಾಯ್ತಾಳೆ. ಈಗ ನಂಬಿಕೆ ಬಂತು. ಹೋಗಬೇಡ ಮಾರ್ರೆ, ನನಗೆ ಬೇಕಾಗಿ ಒಳಗೆ ಹೋಗಿ. ಈಗ ನಂಬಿಕೆ ಆಯ್ತಾ? ನಂಬಿಕೆ ಅಪರೂಪಕ್ಕೆ ಬಂದಿದ್ದಾರೆ. ಏನು ಅಡುಗೆ ಮಾಡುದು? ಆಯ್ತು. ಏನು ಅಡಿಗೆ ಮಾಡುವ? ಅತ್ತೆ ಏನು ಅಡುಗೆ ಮಾಡುದು ಹೇಳಿ? ಏನಾದ್ರೂ ಒಂದು ಗಸೆ ಗಸೆ ಪಾಯಸ ಮಾಡ. ಗಸೆ ಗಸೆ ಪಾಯಸ ಬೇಡ, ನುಗ್ಗೆ.
ನುಗ್ಗೆ ಆಗ್ಬೋದು, ನುಗ್ಗೆ. ಹೌದು ಅದನ್ನೇ ಮಾಡಿ ಮಾತಾಡ್ತಾ ಇದ್ದೀನಿ ಇವತ್ತೆಲ್ಲ ಒಮ್ಮೆ ಈಗ ಹೇಳಿ ನೀನು ಸಫಿಯತ್ ಹಾಕಿ ನನ್ನನ್ನು ಕೊಲ್ತೀಯ ಮಂಡೆಗೆ ಕೈ ಇಟ್ಟು. ಹಾಗೆ ಅಲ್ಲಮ್ಮ, ಮತ್ತೆ ಅವರಿಬ್ರು ಹೆಂಗಸರು ಇರುದಲ್ವಾ? ಹೌದು. ಮನೆ ಒಳಗಡೆ ಹೆಗ್ಗನಲ್ಲಿ ಆದ್ರೂ ಇದ್ರೆ ಅವ್ರಿಗೆ ಹೆದರಿಕೆ ಆದ್ರೆ ಹೆದರಿಕೆ ಆದ್ರೆ ಬೊಬ್ಬೆ ಆಗ್ತಾರೆ. ಆಮೇಲೆ ನಾನು ಹೋಗ್ತೇನೆ, ಮತ್ತೆ ನೀನು ಬಾ ಬೇಕಾದ್ರೆ, ಆಯ್ತಾ? ಮಲಗುವ. ಮತ್ತೆ ಅಮ್ಮ ಮಲಗುವುದು ಎಲ್ಲಿ ಅಮ್ಮ? ಎಂತ ಎಲ್ಲಿ ಮಲಗುವುದು? ಎಲ್ಲಿ ಅಮ್ಮ? ನನಗೆ ಚಳಿ ಆಗುದಿಲ್ವಮ್ಮ. ಅದಕ್ಕೆ ಏನು ಒಂದು ಹೊತ್ತುಕೊಳ್ಳಿಕ್ಕೆ ಹೊದಿಕೆ ಆದ್ರೂ ಉಂಟ? ಹೊದಿಕೆ ಇಲ್ಲದಿದ್ರೆ ಅಲ್ಲಿ ಗೋಣಿ ಉಂಟು, ಅದನ್ನು ತಕೊಂಡು. ಅಮ್ಮ ಎಂತದಮ್ಮನಿಗೆ ಅದು ನಾಯಿ ಮಲಗುವ ಗೋಣಿ ಅಲ್ವಾ? ನಾನು ಹತ್ತಿರದಲ್ಲಿದ್ದೇನೆ, ನನ್ನ ಸೆರಗನ್ನು ಹೀಗೆ ನಿನಗೆ ಚಳಿ ಆಗದಾಗೆ ಹೌದು. ಈಗ ಆ ಗೋಣಿಯನ್ನು ನಾನು ಹೊತ್ತುಕೊಂಡ್ರೆ ನಾಯಿಯಲ್ಲಿ ಅದು ಎಚ್ಚರ ಆದ್ರೆ ತೊಂದರೆ ಇಲ್ಲ. ನಾಯಿಗೆ ಎಚ್ಚರ ಆದ್ರೆ ನಾಯಿಗೆ ಕೊಡು, ಮತ್ತೆ ನಾಯಿ ಮಲಗಿದ ಮೇಲೆ ನೀನು ತಗೋ. ನಿನಗೆ ಅಭ್ಯಾಸ ಉಂಟಲ್ಲ, ಹೋಗುವ. ಅಮ್ಮ ಏನಮ್ಮ ರಾತ್ರಿ ಇಷ್ಟು ಉದ್ದ? ಎಂತದ ಮಗ, ಅದೇ ಇವತ್ತು ನನಗೆ ಕೂಡ ತುಂಬಾ ಉದ್ದ ಇದ್ದ ಹಾಗೆ ಆಗ್ತಾ ಉಂಟು. ಹೌದು, ಮಲಗಿದ್ರೆ ನಿದ್ದೆಯೂ ಬರುದಿಲ್ಲ. ಒಂದು ಕಡೆಯಲ್ಲಿ ತಣ್ಣನೆ ಗಾಳಿ ಬೀಸ್ತಾ ಉಂಟು, ಕುಳಿರ್ ಗಾಳಿ, ಕುಳಿರ್ ಗಾಳಿ. ಒಂದು ದೂರದಲ್ಲಿ ನಾಯಿ ಬೊಗಳುವ ಶಬ್ದ. ಅಮ್ಮ ಈಗ ಒಂದು ಕೆಲಸ ಮಾಡುವಮ್ಮ. ಎಂತ ಮಗ? ಹೇಗೂ ಇಷ್ಟು ಹೊತ್ತಾಯ್ತು ನೋಡು ಮಗ, ನೀನು ಆಗದಿಂದ ಹೊರಲಾಡ್ತಿ, ಹೇಳ್ತಿ, ಮಲಗುತ್ತಿ, ಏಳ್ತಿ ನೋಡ್ತಾ ಇದ್ದೆ. ನಿನಗೆ ನಿದ್ದೆ ಬರ್ಬೇಕಾ? ಹೌದು. ನಾನೊಂದು ಮೋನಪರಾಗದಲ್ಲಿ ಒಂದು ಹಾಡು ಹೇಳ್ತೇನೆ. ಮೋನಪ್ಪರಾಗ? ಮೋನಪರಾಗ ಅಲ್ಲ, ಅದು ಮೋನ ಇತ್ತೀಚೆಗೆ ಆದದ್ದು, ಮೊದಲು ಮೋನಪ್ಪ ಇದ್ದದ್ದು. ಹೌದಾ? ಆ ರಾಗದಲ್ಲಿ ಒಂದು ಹಾಡ್ತೇನೆ. ಅಮ್ಮ ನಿನಗೆ ಹಾಡೆಲ್ಲ ಹೇಗೆ ಗೊತ್ತು? ಮೊದಲು ನಿನ್ನ ಅಪ್ಪಯ್ಯ ಮತ್ತೆ ನಾನು ಬೆಳಗ್ಗೆವರೆಗೆ ಹಾಡ್ತಾ ಇದ್ದದ್ದು. ನೀನು ಯಾರಲ್ಲಿ ಸಂಗೀತ ಕಲಿತದ್ದು? ಯಾರಲ್ಲಿ? ನಾನು ಸಂಗೀತ ಕಲಿತದ್ದು ಬೇಡ, ಅವರಿಗೆ ಬೇಸರಾಗ್ತದೆ. ಯಾರಿಗೆ? ಕನ್ನಡಿ ಕಟ್ಟೆ ಅಂತ ಒಬ್ಬರಿದ್ದು ಭಾಗವತ್ ಅವರಲ್ಲಿ. ಹೌದೌದು. ಅವರ ಜೊತೆಯಲ್ಲಿ ಸಂಗೀತ ಮಾತ್ರ ಕಲ್ತದ್ದ, ನಾಟ್ಯವು ಕಲ್ತಿದ್ದ? ನಾಟ್ಯ. ಹೌದಾ? ಹೌದೌದು, ಒಟ್ಟಿಗೆ ಕಲ್ತದ್ದ? ಒಟ್ಟಿಗೆ ಕಲ್ತದ್ದು ನಾವು. ಹೌದಾ? ಹಾಗೆಲ್ವ ಅವರಷ್ಟು ಹೆಸರುವಾಸಿ ಆದದ್ದು. ಹೌದೌದು. ಪಕ್ಷಿ ರಾಜ ಪಕ್ಷಿ ಎಂತ ನೋಡುದಂತ ನೋಡಿದೆ ಅಂತ ಅದೆಂತದು? ಎಂತದು ಪ್ರೇತ
ಶ್ವೇತ ಅಂತೆ ಶ್ವೇತ. ಶ್ವೇತಾ? ಯಾವ ಶ್ವೇತಾ? ಅದು ನೀನು ಬಿಟ್ಟು ಬಂದದ್ದು. ಶ್ವೇತೇನು ಕೂದಲಿಗೆಲ್ಲ ಹೌದಾ? ಇಲ್ಲಿ ಯಾರು ಅವ ಷಂಡ ಕೋಪ ಯಾರು? ಹೇಳು, ಬೇಗ ಹೇಳು. ನಿನ್ನ ದೈವದ ಮನೆಯಲ್ಲಿ. ಯಾಕೆ ಈಗ ಬಿಡಿಸ್ತೇನೆ. ಬ್ಯಾಗ್ ಕೇಳು ಅಂತ ಹೇಳ್ತೇನೆ. ಬ್ಯಾಗ್ ಕೇಳಲ್ವಾ? ಬೇಗ ಕೇಳು. ಯಾರು ಯಾರಿಲ್ಲಿ ಚಂದಗೋಪ ಯಾರು? ಚಂದಗೋಪ ನಿನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಚಂದಗೋಪ ಅಂತ ಇದೆಯಾ? ಎಷ್ಟು ದಿನದಿಂದ ನಡೀತಾ ಉಂಟು ಅಂತ. ಯಾವುದು? ನಿನ್ನದಿದು ಇಲ್ಲಿ ಬಾ. ನೀವು ಮಾತಾಡುದಲ್ಲ ನನ್ನ ಹತ್ರ. ಎಷ್ಟು ದಿವಸ ಆಯ್ತು? 26 ನೀವು ಮಾತಾಡುದಲ್ಲ, ನಿನ್ನಲ್ಲಿ ಕೇಳುದು. ಎಷ್ಟು ದಿವಸದಿಂದ ಇಲ್ಲಿ ನಡೀತಾ ಉಂಟು? 4 ದಿವಸ ಆಯ್ತಲ್ಲ? ನಿನ್ನದು ದಿನಕ್ಕೆ ಮಾತಾಡಿದ್ರೆ ಜಾಗ್ರತೆ ಆಯ್ತಾ? ನಿಲ್ಲು ನಿಲ್ಲು. ನೀನು ಮಾತಾಡಿ. ವಿಷಯ, ವಿಷಯ. 22ರಿಂದ ದಿನಕ್ಕೆ ದಿನಕ್ಕೆ ನನ್ನದು 3 ಎತ್ತದು ಎತ್ತದು ನನ್ನದು 3 ನನ್ನದು 5:30. 5:30. ನೀವು ಅದರಲ್ಲೇ ಇಬ್ಬರು ಓದೋದು 5:30 3:30 ಕೇಳಿ. ಇಲ್ಲದಿದ್ರೆ ಇಷ್ಟೊತ್ತಿಗೆ ಒಳ್ಳೇದೇ ಆಗ್ತಿದ್ರಿ. ದಿನಕ್ಕೆಷ್ಟು? ವಾರಕ್ಕೆಷ್ಟು? ವಿಷಯ ಎಂತದು? ವಿಷಯ ಎಂತದ? ಎಂತದ ಮನೆ ಲೆಕ್ಕ ಮಾಡ್ಲಿಕ್ಕೆ ಬಂದದ್ದು. ಮನೆ ಲೆಕ್ಕ ನಾಳೆಯಿಂದ ಹೋಗ್ತೇನೆ. ಇವ ಕರಣಿಕನ? ನೀನು ಕರಣಿಕ ಗ್ರಾಮ ಲೆಕ್ಕಿಗನ? ಇನ್ನ ಹೆಂಡತಿ ಹೇಳಿದ್ದಾಳೆ. ಅಯ್ಯೋ ಅವನಿಗೆ ತಲೆ ಹಾಲಾಗಿದೆ ನಾವು. ಯಾರಿಗೆ ತಲೆ ಹಣ? ನಿನಗೆ ಮನೆಯಲ್ಲಿ ಎಲ್ಲಿದ್ದಾಳೆ ಹೇಳು? ನಿನಗೆ ಮನೆಯಲ್ಲಿ ಹೆಂಡತಿ ಇಲ್ವಾ? ಯಾಕೆ? ನಿನಗೆ ಯಾರ್ಯಾರ ಹೆಂಡತಿ? ಯಾರ್ಯಾರ ಹೆಂಡತಿ ಅಲ್ಲ ನನಗೆ ಅಗತ್ಯ ಉಂಟು ಈಗ. ಎಲ್ಲಿದ್ದಾಳೆ? ಯಾರೊಟ್ಟಿಗಿದ್ದಾಳೆ ಹೇಳು? ನನ್ನ ಹೆಂಡತಿ ನನ್ನ ಮನೆಯೊಳಗಿದ್ದಾಳೆ. ಯಾರೊಟ್ಟಿಗೆ? ಇವನ ಹೆಂಡತಿ ಅಕ್ಕನೊಟ್ಟಿಗೆ ಒಳಗಿದ್ದಾಳೆ. ಅಕ್ಕನೊಟ್ಟಿಗೆ ಒಳಗಿದ್ದಾಳ? ಹೌದು. ಮತ್ತೆ ಅಲ್ಲಿ ಯಾರು? ಅಕ್ಕ. ಇದು ಯಾರು? ಯಾವಾಗವರೆಗೆ ಅವಳಿಗೆ ನನ್ನೊಟ್ಟಿಗೆ ಬಂದದ್ದು. ಮತ್ತೆ ಒಳಗೆ ಹೋದರು. ಭ್ರಷ್ಟೆ, ಕುಲತೆ, ಹೇಡಿ, ಹೆಂಬೇಡಿ, ಹೇಡಿ, ದನ, ಎಮ್ಮೆ, ಎಂತ ವಿಷಯ, ಎಂತ ವಿಷಯ. ತುಂಡು ರಂಬೆ, ತಿಂಡೆ ಹೆಣ್ಣೆ, ಸೊಕ್ಕಿದ ಒಪ್ಪಿದ ಹುಡುಗಿ. ಯಾರು? ಎಂತ ವಿಷಯ. ಅಕ್ಕನ ಜೊತೆಯಲ್ಲಿ ಕೋಣೆಯಲ್ಲಿದ್ದೇನೆ ಅಂತ ಹೋಗಿದ್ಯಲ್ಲ, ಒಳಗಡೆ ಇದ್ದವ ಯಾರು? ಯಾರು? ಬೊಗಳದಿದ್ರೆ ನಿನ್ನನ್ನು ಕೊಚ್ಚಿ 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 ಕೊಚ್ಚಿಯಲ್ಲಿ ಕೊಲ್ತೇವೆ. ಕೊಚ್ಚಿಯಲ್ಲಿ ಕೊಲ್ಲುವುದಲ್ಲ, ಕೊಚ್ಚಿ 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 ನರಿ ನಾಯಿಗಳಿಗೆ ಗೊತ್ತಿರಲಿಲ್ಲ. ನನ್ನ ಅಕ್ಕ ರಾಧೆಯಿಂದಲೇ ಭಾವಿಸಿಕೊಂಡು ನಾನು ಒಳಗೆ ಹೋದದ್ದು. ಒಳಗೆ ಹೋಗುವಾಗ ಹೆಣ್ಣು, ಒಳಗೆ ಹೋದ ಮೇಲೆ ಹೆಣ್ಣಲ್ಲ, ಹೆಣ್ಣು ವೇಷ. ಶ್ರೀವೇಷ. ಶ್ರೀವೇಷ ಯಾರವ? ಶ್ರೀವೇಷ ಯಾವ? ಯಾರವ? ಯಾರು? ಹಿಲಿಯಾನದವನ? ಚಪ್ಪರ ಇದ್ದೀನ ತಲೆಯಲ್ಲಿ ಈಗೆಲ್ಲ ಬೈತಾ ಇಳಿಯಂದವ. ಅಲ್ಲ, ದಪ್ಪ ಇದ್ನ ಕುಲಶೇಖರ. ಇಲ್ಲೆಲ್ಲ ಚಿತ್ರ ಎಲ್ಲ ಬಿಡಿಸಿದ್ನ ಕುಲಶೇಖರ. ಅದಲ್ವಾ? ಅಲ್ವಾ? ದಪ್ಪ ಇದ್ದೀನ, ಸ್ವಲ್ಪ ತೆಳ್ಳಗಾಗಿ ಉದ್ದ ಇದ್ನ ರಕ್ಷಿತ್ ಪಡ್ರೆ. ಅವನ ಇನ್ನು ಉದ್ದ ಇದ್ದೀನ ಕೆದಿಲ ಜಯರಾಮ್. ಅದಲ್ಲ, ದಪ್ಪ ಇದ್ದೀನ ಅಂಬ ಪ್ರಸಾದ್. ಅದಲ್ಲ. ಮತ್ತೆ ಯಾರು? ಅಂಬ ಪ್ರಸಾದ್. ಬೆಳ್ಳಿಗೆ ಕಾಣುವುದು. ಬೆಳ್ಳಗೆ ಸಂಜಯ್ ಕುಮಾರ್. ಕಪ್ಪು ರಾಮನಾಯಕ್. ಪ್ರಜ್ವಲ್ ಕಪ್ಪಿದ್ದ ದಪ್ಪ ಇದ್ದ ದಿಟ್ಟ ಇದ್ದ ದಿನೇಶ. ಎತ್ತರಾಗಿ ಕಾಣುವುದು. ಶ್ರೀವೇಷದವ ರಾಮ್ ಭಂಡಾರಿ. ಎಕ್ಸ್ಟ್ರಾ ಎತ್ತರ. ಹೆಣ್ಣಲ್ಲ, ಹೆಣ್ಣು ವೇಷ.
ವೇಷ 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 ಆದ್ರೆ ವೇಷ ಅಂತ ಗೊತ್ತಾಯ್ತಾ ಇಲ್ವೋ? ವೇಷ ಅಂತ ಗೊತ್ತಾಯ್ತಾ ಇಲ್ವೋ? ನಿನಗೆ ಕೂಗ್ಲಿಕ್ಕೇನು? ನಿನ್ನ ನಾಲಿಗೆಗೆ ದನ ಮೆಚ್ಚಿದ ಪಾಪಿ. ಅತ್ತೆ ಹೋಗ್ಬೇಕಂತ ಭಾವಿಸಿ ಬೊಬ್ಬೆ ಹಾಕ್ಬೇಕು, ಬೊಬ್ಬೆ ಹಾಕ್ಬೇಕು. ಆಗ್ಲಿಲ್ಲ. ಯಾಕೆ? ಅವನೆರಡು ತುಟಿಗಳಿಂದ ನನ್ನೆರಡು ತುಟಿಗಳನ್ನು ಅವಳು ಹೇಳುವಾಗ ಮಗ ನನಗೆ ನಿನ್ನ ಅಪ್ಪನದ್ದೇ ನೆನಪಾದದ್ದು. ನಿನಗಿನ್ನು ಹೋಗುವ ಕಾಲಕ್ಕೆ ನೆನಪಾಗುವುದು. ನನ್ನ ಜೀವನದಲ್ಲಿ ನಾನು ಕನಸಿನಲ್ಲೂ ಎಣಿಸದ ವಿಷಯ ಅವ ಕೊಟ್ಟೇ ಬಿಟ್ಟ ಪಾಪಿ. ನಿನಗೆ ಬೇಡ ಬೇಡ. ಅವ ಬಾಯಿಗೆ ತುಟಿಗೆ ತುಟಿಯನ್ನಿತ್ತ. ಕೈ ಇರ್ಲಿಲ್ವಾ? ಇರ್ಲಿಲ್ಲ. ಕೈ ಇರ್ಲಿಲ್ವಾ? ಹಪ್ಪಳದ ಡಬ್ಬಕ್ಕೆ ಬಡ್ 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 ಬಡಿಬೇಕಂತ ಭಾವಿಸಿದ್ದೆ. ಆದ್ರೆ ಅವನೆರಡು ತೋಳುಗಳಿಂದ ನನ್ನೆರಡು ತೋಳುಗಳನ್ನು ಹಿಡಿದಿದ್ದ. ಅಪ್ಪನಂತೆ ಇಲ್ಲಿ ಮಗನ ಸಂಸಾರ ಬೀದಿಗೆ ಬಂದಿದೆ. ಅವನಿಗೆ ಅಪ್ಪನ ನೆನಪಾಗ್ತದಂತೆ. ಸಾಮಾನ್ಯದವನಲ್ಲ ಅವನು. ಬೇಡ ಬೇಡ. ಕಾಲು ಇರ್ಲಿಲ್ವಾ? ಕಾಲಿನಲ್ಲಿ ಮಂಚಕ್ಕೆ ಮೆಚ್ಚಬೇಕು. ಆಗ್ಲಿಲ್ಲ. ಯಾರವ? ಸಾಮಾನ್ಯದವನಲ್ಲ ಅವನು. ನಂದಗೆ ಬಾಲನು, ಗೃಹಿಣಗೆ ತಾತನು, ಹಿಂದುಮುಖಿಯರಿಗೆ ಯೌವನನು, ಅಂಡಗರ್ವಿತರಿಗೆ ದುಷ್ಟನು, ಶರಣರ ಒಂದಕ್ಕೆ ನಾನಾ ವೇಷದವನವನು. ನಾನಾ ವೇಷದ ಎಲ್ಲ ವೇಷ ಮಾಡ್ತಾನೆ ಅಂತ. ಸವ್ಯಸಾಚಿ ನಿನ್ನ ಅಪ್ಪ. ಸವ್ಯಸಾಚಿ ವಿಷಯ ಅಜ್ಜ ನನ್ನ ಅಪ್ಪ ಅಂತ ಹೇಳ್ಬೇಡ. ಏನಾಗ್ಬೇಕಂತ ಅವನಿಗೆ? ಏನ ಸಂಬಂಧವ? ಸಂಬಂಧ ಅಂತ ಅವ ಯಾಕೆ ನಮ್ಮ ಮನೆಗೆ ಬಂದ? ಅಪ್ಪನಿಗೆ ಮಗನು, ಮಗನಿಗೆ ಅಪ್ಪನು, ತಾಯಿಗೆ ಮಗಳು, ಮಗಳಿಗೆ ತಾಯಿಯು, ಅಕ್ಕನಿಗೆ ತಂಗಿಯು, ತಂಗಿಗೆ ಅಕ್ಕನು, ಅಣ್ಣನಿಗೆ ತಮ್ಮನು, ತಮ್ಮನಿಗೆ ಅಣ್ಣನು, ಗಂಡನಿಗೆ ಹೆಂಡತಿಯು, ಹೆಂಡತಿಗೆ ಗಂಡನು. ಕಂಡ್ರೆ ಎಲ್ಲರಿಗೂ ಗಂಡ. ಎಲ್ಲರಿಗೆ ಗಂಡ. ಎಲ್ಲರಿಗೆ ಗಂಡನ. ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬರಿಗೂ ಅವನೇ ಗಂಡ. ಅವರಿಗೆ ಅವನೇ ಗಂಡ. ಅವರಿಗೆ ಹಿಂದಿದ್ದವರಿಗೆ ಅವನೇ ಗಂಡ. ಅವರಿಗೆ ಭಾಗವತರಿಗೆ ಅವನೇ ಗಂಡ. ಅವರಿಗೆ ಅವನೇ ಗಂಡ. ಇವರಿಗೆ ಅವನೇ ಗಂಡ. ಅವರಿಗೆ ಅವನೇ ಗಂಡ. ಬೇಡ. ನನಗೆ ಬೇರೆಯವರದ್ದು ದೊಡ್ಡ ವಿಷಯ ಅಲ್ಲ. ನನಗೆ ಪ್ರಪಂಚದಲ್ಲಿ ನನ್ನ ಅಮ್ಮ ಮಾತ್ರ. ನನ್ನ ಅಮ್ಮನಿಗೆ ಅತ್ತೆಗೂ ಅವನೇ ಗಂಡ. ಇನ್ನು ನಾನು ಇಲ್ಲಿ ಸ್ವಲ್ಪ ಹೊತ್ತು ನಿಂತರೆ ನೀನು ಯಾರ್ಯಾರನ್ನೆಲ್ಲ ನನಗೆ ಗಂಡ ಮಾಡ್ತಿ ಮಾಡ್ತಿ. ಇನ್ನು ನಾನು ಬದುಕಿದಿಲ್ಲ. ಎಲ್ಲಿಯಾದ್ರೂ ಹಾಳು ಬಾವಿದ್ರೆ ಹಾರಿ ಸಾಯ್ತೇನೆ. ಕಟ್ಟುದಲ್ಲಿಲ್ಲ ಸದಿಯನ್ನು ನನಗೆ ಸರ್ವಸ್ವವು ನನ್ನ ತಾಯಿಯಾಗಿದ್ದಳು. ಯಾವಾಗ ತಾಯಿ ನನ್ನನ್ನು ಬಿಟ್ಟು ಹೋದಳು, ಪ್ರಪಂಚದಲ್ಲಿ ಗಂಡ ಹೆಂಡತಿ ಎನ್ನುವಂತಹ ಯಾವ ಸಂಬಂಧವೂ ನನಗೆ ಬೇಡ. ಹಿಡಿದ ಕಟಾರಿಯಿಂದ ಇವಳ ಅವಳಿಗೆ ಕಡೀಲಿ ಅಂತ ಮನಸ್ಸುಂಟು. ಯಾಕೆ? ಗಂಡನಾದವನ ಕೈಯಲ್ಲಿ ಹೆಂಡತಿಯಾದವಳ ಶಿರಚ್ಛೇದನ ಆಯಿತು ಅಂತಾದ್ರೆ ಅವಳಿಗೆ ನೇರವಾದಂತಹ ಸ್ವರ್ಗ ಸಿಗಬಾರ್ದು, ಮೋಕ್ಷವೂ ಸಿಗಬಾರ್ದು. ಇವಳು ಪ್ರೇತವಾಗಿ ಅಲೆದಾಡಬೇಕು. ಹಾಗಾದ್ರೆ ಏನು ಮಾಡೋಣ? ಓಹೋ ಯಾರಲ್ಲಿ ಇಲ್ಲಿ ಒಂದು ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಕಟ್ಟಿಗೆಯನ್ನೆಲ್ಲ ತುರುಕಿದ್ದಾರೆ. ಬೆಂಕಿ ಕೊಟ್ಟು ಈ ಉರಿಯುತ್ತಿರುವ ಬೆಂಕಿಗೆ ಇವಳನ್ನು ನಾನು ಕೂಡ ಬದುಕುದಿಲ್ಲ. ಆ ಅಗ್ನಿಕುಂಡಕ್ಕೆ ನಾನು ಕೂಡ ಹಾಕ್ತೇನೆ. ಆಯ್ತಲ್ವಾ? ಉರಿವ ಉರಿಗಲಿ ಕಂಡ ಚಂದನವ ಉರಿವ ಉರಿಯಲಿ ಕಂಡ ಚಂದನ ಮೆರವ ಪೀತಾಂಬರ ಚತುರ್ಭುಜ ಕರದಿ ಶಂಖ ಚಕ್ರ ಗದಾ ಪದ್ಮಾದಿ ರೇಖೆಯಲಿ ಅರಸಿ ಚಂದ್ರಾವಳಿಯು ರಾಧಾ ತರುಣಿ ಸಜಿತಿಡ ಬಲದ ತೊಡೆಯಲಿ ಸರಸವಾಡುತ್ತಿರಲು ವಿಸ್ಮಿತನಾದ ನಡಿಗಡಿಗೆ ಶಂಖ ಚಕ್ರ ಗದಾ ಪದ್ಮಾದಿ ರೇಖೆಯಲಿ
ಉರಿವ ಉರಿಯಲಿ ಕಂಡ ಚೌದ ಕೃಷ್ಣ ಹರಿ ಜಯ ಜಯ ಏನನ್ನು ಕಾಣುತ್ತಾ ಇದ್ದೇನೆ? ಉರಿಯುತ್ತಿರುವಂತಹ ಅಗ್ನಿಕುಂಡಕ್ಕೆ ನನ್ನ ಮಡದಿಯಾದಂತಹ ಚಂದ್ರಾವಳಿಯನ್ನು ಎತ್ತಿ ಎಸೆದೆ ಅಂತಾದರೆ ಇದನ್ನು ಕಂಡಂತಹ ಆಕೆಯ ಅಕ್ಕಲಾದಂತಹ ರಾಧಾಳು ಕೂಡ ತಾನೂ ಅಗ್ನಿ ಪ್ರವೇಶವನ್ನು ಮಾಡಿದಳು. ಸುಟ್ಟ ವಾಸನೆ ಯಾಕೆ ಬರ್ತಾ ಇಲ್ಲ ಎನ್ನುವ ಹಾಗೆ ನಾ ಕಣ್ಣು ಬಿಟ್ಟು ನೋಡಿದೆ ಅಂತಾದರೆ ಏನನ್ನು ಕಾಣ್ತಾ ಇದ್ದೇನೆ? ಮನಮೋಹಕವಾದಂತಹ ರೂಪ, ಶ್ರೀಚಕ್ರಧಾರಿಯಾಗಿ ಗದಾ ಪದ್ಮಧಾರಿಯಾಗಿ ಅರಸಿಯಾದಂತಹ ಚಂದ್ರಾವಳಿ ಹಾಗೂ ರಾಧೆಯನ್ನು ತನ್ನ ಎಡ ಬಲದ ಭುಜದಲ್ಲಿ ತೊಡೆಯಲ್ಲಿ ಕುಳ್ಳಿರಿಸಿ ಪರಿಶೋಭಿಸ್ತಾ ಇದ್ದಾನೆ. ಇದನ್ನು ನೋಡುವಾಗಲೇ ಅರ್ಥವಾಯಿತು, ಇವನು ಕೇವಲ ಕೃಷ್ಣನೇ? ಖಂಡಿತ ಅಲ್ಲ. ಧರೆಯ ಧರ್ಮವನ್ನು ಉಳುಹುವುದಕ್ಕೆ ಬಂದಂತಹ ಶ್ರೀಮನ್ನಾರಾಯಣ ಶ್ರೀದೇವಿ ಮತ್ತು ಧರಾದೇವಿಯರನ್ನು ಇರುವರನ್ನು ತನ್ನದಾದಂತಹ ಜಂಗೆಯಲ್ಲಿ ಕುಳ್ಳಿರಿಸಿದ ಹಾಗೆ ಕಾಣುತ್ತಾ ಉಂಟು. ಇಷ್ಟನ್ನು ಕಂಡ ಮೇಲೂ ಒಬ್ಬ ಪಾಮರನಾಗಿ ನಾನು ವ್ಯವಹರಿಸಿದೆ ಅಂತಾದರೆ ನನ್ನ ಹೆಸರಿಗೂ ವ್ಯಕ್ತಿತ್ವಕ್ಕೂ ಎರಡಕ್ಕೂ ಕೊಂದು ಬರ್ತದೆ. ಹರಿ, ನಾ ಇಷ್ಟರವರೆಗೆ ತಿಳ್ಕೊಂಡದ್ದು ನನಗಿಂತ ದೊಡ್ಡದು ಯಾವುದೂ ಇಲ್ಲ, ನನಗೆ ನನ್ನ ಅಮ್ಮನೇ ದೊಡ್ಡದು ಅಂತ. ಹಾಗಾದರೆ ನನಗಿಂತ ದೊಡ್ಡದು ಒಂದು ಉಂಟು ಅಂತ ಗೊತ್ತಾದ ಮೇಲೆ ನನ್ನ ಮನ್ನಿಸು ಎನ್ನುವ ಹಾಗೆ ಕೇಳಿಕೊಡ್ಬೇಕಲ್ಲ. ಪ್ರಭೋ 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 ತ್ರಾಹಿ ಮಂಗಲ ಗಾತ್ರ ಪಾಹಿ ಪಂಕಜ ನೇತ್ರ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಪ್ರಪಂಚದಲ್ಲಿ ನಿನ್ನನ್ನು ವಿರೋಧಿಸಿ ಬದುಕಿದೆ ಸ್ವಾಮಿ. ಎಲ್ಲಿಯವರೆಗೆ ವಿರೋಧಿಸಿದೆ ಎನ್ನುವುದಕ್ಕೆ ಉದಾಹರಣೆಯಾಗಿ ನನ್ನ ಹೆಂಡತಿಯೇ ನಿನಗರ್ಪಿತವಾಗುವಲ್ಲಿವರೆಗೆ ನಾನು ನಿನ್ನನ್ನು ದ್ವೇಷಿಸಿದೆ. ಈಗ ಅರ್ಥವಾಯಿತು, ನೀನೊಂದು ಸಿಂಧು. ಅದರಿಂದ ನೀನು ಸಿಂಧುವಾದಂತಹ ನಿನ್ನ ಕೃಪಕಟಾಕ್ಷ ನಮ್ಮ ಮೇಲೆ ಯಾವಾಗ ಬೀಳುತ್ತದೋ ಎನ್ನುವ ಹಾಗೆ ಅದೆಷ್ಟೋ ಭಾವುಕ ಭಕ್ತರು ನಿನ್ನನ್ನು ಕಾಯ್ತಾ ಇದ್ದಾರೆ. ಆದರೆ ಅವರೆಲ್ಲವರಿಗೆ ಭಿನ್ನನಾಗಿ ನಿನ್ನನ್ನು ವಿರೋಧಿಸಿ ವ್ಯವಹರಿಸಿದೆ. ಅರ್ಥವಾಯಿತು. ಸಾಕು ಸ್ವಾಮಿ, ನನಗೆ ಈ ಕರ್ಮ ಪ್ರಪಂಚದಲ್ಲಿರುವಂತಹ ಸಂಸಾರ ಎನ್ನುವಂತಹ ಬಂಧನ ಇನ್ನು ಬೇಕಾಗಿಲ್ಲ. ನನ್ನ ಮಡದಿಯನ್ನು ನೀನು ಆರಾಧಿಸಿದೆ, ಆದ್ದರಿಂದ ಅವಳನ್ನು ನಿನಗರ್ಪಿಸಿದೆ. ಸ್ವೀಕರಿಸಬೇಕು ದೇವರೇ, ನನ್ನ ಅಪರಾಧವನ್ನು ಮನ್ನಿಸಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತೇನೆ. ಎಲ್ಲವೂ ಚಲನೀನು ಎಸಗಿದ ಪಾಪದೆ ಬೆಳೆಯುಂಡಿ ನಾರಿಯನ್ನು ಗೆಲುವ ಚಂದನ ಎಸಗಿದ ಪಾಪಕ್ಕೆ ಬೆಲೆಯುಂಟಿ ನಾರಿಯನು ಹೊಲ ನಟ್ಟಿ ಗಿಚ್ಚಿದೆ ಸತಿ ಹತ್ತ ದೋಷದ ಮುಳುಗಿದಿ ನನ್ನ ಕದನೆ ಹೊರತನ್ನು ಬರನ ಭಕ್ತಿಗಳು ಎಳಗಿದ ಚಂದ ನಿನ್ನ ಬದುಕಿನ ಉದ್ದಕ್ಕೂ ಕೃಷ್ಣನನ್ನು ತುಚ್ಛವಾಗಿ ಕಂಡವ ನೀನು. ಆದ್ರೆ ಈ ಕಾಲಕ್ಕೆ ನಿನ್ನ ಅಂತರಂಗದ ಕಣ್ಣುಗಳಿಂದ ನೋಡಿದೆ. ನಾನಾರು ನೀನಾರು ಎಂಬುದನ್ನು ಸರಿಯಾಗಿ ಅರ್ಥೈಸಿಕೊಂಡೆಯಲ್ಲ. ಕೃಷ್ಣಂ ಒಂದೇ ಜಗದ್ಗುರು ಎನ್ನುವಂತಹ ಭಾವವನ್ನು ತಳೆದವ. ಈ ಹಿಂದೆ ನಿನ್ನ ಹೆಂಡತಿಗೆ ರೂಪ ಎನ್ನುವಂತಹ ಮದ ಇತ್ತು, ನಿನಗೂ ಹಾಗೆ ಶ್ರೀಮಂತಿಗೆ ಎನ್ನುವಂತಹ ಮದ. ಈ ಅಹಂಕಾರವನ್ನು ಇಳಿಸಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಈ ತರನಾಗಿ ನಾಟಕವನ್ನು ಆಡಿದೆ. ಮಾತ್ರವಲ್ಲ, ಕುಪಿತಗೊಂಡಂತಹ ನೀನು ನಿನ್ನ ಹೆಂಡತಿಯನ್ನು ಅಗ್ನಿಕುಂಡಕ್ಕೆ ತಳ್ಳಿದೆ. ಇದನ್ನಲ್ಲೇ ಕೇಳುತ್ತೇನೆ, ಯಾವುದೇ ಒಂದು ವಸ್ತುವನ್ನು ಬೆಂಕಿಗೆ ಹಾಕಿದ್ರೆ ಏನಾಗುತ್ತದೆ ಹೇಳು? ಅದು ಸುಡುತ್ತದೆ. ಅಗ್ನಿ ಗುಣ ಅದು. ಬೆಂಕಿಯಲ್ಲಿ ಬೆಂಕಿಯಾಗಿಯೇ ಹೋಗುತ್ತದೆ. ಹೌದು.
ಆದ್ರೆ ನಿನ್ನ ಹೆಂಡತಿ ಮೇಲೆದ್ದು ಬರುವಾಗ ಮುಡಿದಂತಹ ಹೂವು ಬಾಡದ ತೆರನಾಗಿ ಮೇಲೆದ್ದು ಬಂದಿದ್ದಾಳೆ. ಹಾಗಿದ್ರೆ ಪರಮ ಪತಿವ್ರತೆ ಎನ್ನುವುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಮಾತ್ರವಲ್ಲ, ಸತಿಹತ್ಯ ದೋಷ ಎನ್ನುವಂತಹ ಪಾತಕ ನಿನ್ನನ್ನು ಬಾಧಿಸದ ಹಾಗೆ ನಾ ಹರಿಸಿದ್ದೇನೆ. ಪ್ರಭು, ಏನು ನನ್ನದೊಂದು ಭಿನ್ನಹ ಸ್ವಾಮಿ. ಎಂತಹ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಾದರೂ ಕೂಡ ಅಥವಾ ಕೈಕಾಲಿಲ್ಲದಂತಹ ಹೆಳವನಾದರೂ ಕೂಡ ದಾರಿಯಲ್ಲಿ ಹೋಗುವಂತಹ ಒಬ್ಬಾತ ವ್ಯಕ್ತಿ ತನ್ನ ಹೆಂಡತಿಯ ಬಗ್ಗೆ ತುಚ್ಛವಾಗಿ ಮಾತಾಡಿದ ಅಂತಾದ್ರೆ ಒಮ್ಮೆ ಆತನನ್ನು ವಿರೋಧಿಸುವುದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವರಿಗೆಲ್ಲವರಿಗೂ ಅಪವಾದ ಎಂಬಂತೆ ನಾನು ಓರ್ವ ನನ್ನ ಹೆಂಡತಿಯನ್ನೇ ಬೆಂಕಿಗಾಹುತಿಗೊಳಿಸಿ ಬಿಟ್ಟೆ. ಹೌದು, ಸರ್ವಸ್ವವೂ ಆಗಿದ್ದ, ನನ್ನ ಬದುಕಿಗೆ ಬೆಳಕಾಗಬಲ್ಲಂತಹ ಯೋಗ್ಯತೆಯನ್ನು ಹೊಂದಿದ್ದ ನನ್ನ ಹೆಂಡತಿಯ ಮರಣಕ್ಕೆ ನಾ ಯಾವಾಗ ಕಾರಣೀಭೂತನಾದೆನೋ? ಹಾಗಾದ್ರೆ ಈ ಸಂಸಾರ ಬೇಕಾ ಸ್ವಾಮಿ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಎನ್ನುವಂತಹ ಕರ್ಮ ಪ್ರಪಂಚದ ವ್ಯವಹಾರ ನನಗೆ ಬೇಡ. ಆದ್ದರಿಂದ ನನಗೆಲ್ಲ ಸಾಕು ಅಂತ ಅನ್ನಿಸಿದೆ. ನಿನಗೆ ಬೇಕಾದ್ದು ನಿನಗೆ ಅರ್ಪಿಸಿದ್ದೇನೆ. ನನಗೊಂದು ಮೋಕ್ಷವನ್ನು ಕರುಣಿಸು ಸಾಕು ಸ್ವಾಮಿ. ಚಂದಗೋಪ, ನಿನ್ನ ಮನದಂಗಿತವನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ನೀನೇನು ಪ್ರತಿಯೊಬ್ಬರು ಹೇಳುವಂತಹ ಮಾತೇನು? 6 ವರ್ಷದಿಂದ 60 ವರ್ಷದ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಕೃಷ್ಣವಶವಾಗುತ್ತಾರೆ. ಇನ್ನಲ್ಲೇ ಕೇಳುತ್ತೇನೆ, 6 ವರ್ಷದ ಮಗುವಿನಲ್ಲಿ ಕಾಮಭಾವನೆ ಹುಟ್ಟುವುದಕ್ಕೆ ಸಾಧ್ಯ ಉಂಟ ಹೇಳು? ಖಂಡಿತ ಇಲ್ಲ. 60 ವರ್ಷ ಕಳೆದಂತಹ ಮುದುಕಿಯಲ್ಲಿ ಮತ್ತೊಮ್ಮೆ ಕಾಮವಾಂಚ ಹುಟ್ಟುವುದಕ್ಕೆ ಸಾಧ್ಯ ಉಂಟ ಹೇಳು? ಅಂತವನನ್ನು ಮೂಢ ಅಂತ ಹೇಳ್ತಾರೆ. ಹಾಗಿದ್ದೆಲ್ಲ ಏನು ಸಂಬಂಧ? ಇದು ಜೀವದೇವರ ಸಂಬಂಧ. ಸರ್ವವು ಕೃಷ್ಣಮಯವಾದುವುದು, ಕೃಷ್ಣವಶವಾದುವುದು. ಕಾಮದ ದುರ್ವಿಕಾರಗಳಿಗೆ ಇಲ್ಲಿ ಅವಕಾಶ ಎನ್ನುವುದೇ ಇಲ್ಲ. ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ತೇವೆ, ಮರಳಿ ಪ್ರಸಾದ ರೂಪದಲ್ಲಿ ಪಡೆಯುವುದಿಲ್ವೇ ಹೇಳು? ಹಾಗಾಗಿ ಪರಮ ಪತಿವ್ರತೆಯಾದಂತಹ ಚಂದ್ರಾವಳಿಯನ್ನು ನಿನಗೊಪ್ಪಿಸಿದ್ದೇನೆ, ಸ್ವೀಕರಿಸಬೇಕು. ಸ್ವಾಮಿ, ಏನು ನಿನ್ನ ದರ್ಶನ ಇನ್ಯಾವಾಗ ಆಗುತ್ತದೆ ಅಂತ ಗೊತ್ತಿಲ್ಲ. ಸರಿ, ಆದ್ರೆ ಇನ್ನು ಮುಂದೆ ಇವತ್ತಿನಿಂದಲೇ ನಾವು ಒಂದು ಭಜನೆ ಪ್ರಾರಂಭಿಸ್ತೇವೆ. ಹೇಗೋ? ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೋ, ಕಾಮಧೇನು ಬಂದಂತಾಗೆ ಬಾಗಿಲ ತೆರೆಯಿರೋ. ಇಬ್ಬರು ಮಾಡ್ತೀರಲ್ವಾ? ಮಾಡ್ತೇಲ್ಲ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಸರಿ, ಇಲ್ಲೇ ಇದ್ದು ನಿಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಆಮೇಲೆ ಗೋಕುಲಕ್ಕೆ ಹೋಗ್ತಾರೆ.